ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ದೇವರಾಗಿರುವ ಕರ್ತನು ಇವರಿಗೆ ಕೊಟ್ಟಿರುವಂಥ ಆಸೆಗೋಸ್ಕರ ನಿಮ್ಮ ಪಾದ ಸಮ್ಮುಖದಲ್ಲಿ ಕೂತುಕೊಂಡು ಉತ್ತಮವಾದಂಥ ಒಳ್ಳೆಯ ಪಾಲಿಗೋಸ್ಕರವಾಗಿ ಕರ್ತನಿಗೆ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಅಪ್ಪ, ನೀವೇ ಆಶೀರ್ವದಿಸಿರಿ, ನಡೆಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಹಾಲೆಲೂಯ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 28, 29, 30ನೇ ವಾಕ್ಯದಲ್ಲಿ ದೇವರು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲೂ ಅದೇ ರೀತಿಯಾಗಿರುವುದು ಎಂಬುದಾಗಿ ಇದೆ. ಗಮನಿಸಿರಿ, ದೇವರ ಬರುವಿಕೆ ಎನ್ನುವಂಥದ್ದು ಬಹಳ ಸಮೀಪವಾಗಿದೆ. ನಮಗೆ ಗೊತ್ತಿರೋ ಪ್ರಕಾರ ದೇವರು ಶೀಘ್ರವಾಗಿ ಬರಲಿದ್ದಾರೆ. ದೇವರು ಹೇಳಿದಂಥ ವಾಗ್ದಾನಗಳಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಕೆಲವರಿಗೆ ದೇವರ ಬರುವಿಕೆ ಎನ್ನುವಂಥದ್ದು ಒಂದು ನಿರ್ಲಕ್ಷ್ಯತನ ಇದೆ. ಅದೇನೆಂದರೆ, ಅವರೆಲ್ಲ ಬರುವುದಿಲ್ಲ ರೀ, ಆಲೆ ಹೇಳಿ 2000 ವರ್ಷ ಆಯಿತು, ಆ ರೀತಿ ಹೇಳುತ್ತಾರೆ. ಅವರಿಗೆ ನಂಬಿಕೆಯ ಅಸ್ತಿವಾರವೂ ಗೊತ್ತಿಲ್ಲ. ನಂಬಿಕೆಯ ಪ್ರಮಾಣ ಗೊತ್ತಿರುವಷ್ಟರ ಮಟ್ಟಿಗೆ ನಂಬಿಕೆಯ ಅಸ್ತಿವಾರ ಗೊತ್ತಿಲ್ಲ. ನಂಬಿಕೆಯ ಪ್ರಮಾಣವನ್ನು ನಂಬಿಕೆಯೇ ಇಲ್ಲದೆ ಹೇಳುವವರು ಅನೇಕರಿದ್ದಾರೆ. ಅದು ಒಂದು ರುಟೀನ್, ಆ ರೀತಿಯಾಗಿದೆ ನಮಗೆ. ಆದರೆ ಯೇಸು ಕ್ರಿಸ್ತನ ಬರುವಿಕೆ ಎನ್ನುವಂಥದ್ದು ನಂಬಿಕೆಯ ಅಡಿಪಾಯದಲ್ಲಿದೆ. ಯೇಸು ಕನ್ನಿಕೆ ಗರ್ಭದಲ್ಲಿ ಜನಿಸಿದರು. ಇದು ನಂಬಿಕೆಯ ಅಡಿಪಾಯದಲ್ಲಿ ಮಾತ್ರ ಸಾಧ್ಯ. ಮೆಡಿಕಲಿ ಪ್ರೂವ್ ಮಾಡುವುದಕ್ಕೆ ಆಗಲ್ಲ, ಯಾವ ವಿಧದಲ್ಲೂ ಆಗುವುದಿಲ್ಲ. ವಿಶ್ವಾಸ ಇಟ್ಟರೆ ಮಾತ್ರವೇ ಅದನ್ನು ನಂಬುವುದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದನು. ಇದನ್ನು ಯಾವ ವಿಧದಲ್ಲಿ ನೀವು ಪ್ರೂವ್ ಮಾಡುತ್ತೀರಾ? ಎವಿಡೆನ್ಸ್ ಅನ್ನು ನಾವು ಹೇಳುತ್ತೇವೆ, ಬೈಬಲ್ನಿಂದ ಹೇಳುತ್ತೇವೆ. ಆದರೆ ನೀವು ನಾನು ಅದನ್ನು ನಂಬುತ್ತೇವೆ, ಯೇಸು ಇವತ್ತು ಜೀವಂತವಾಗಿದ್ದಾರೆ ಎಂದು. ಹಾಲೆಲೂಯ. ಅದೇ ರೀತಿಯಾಗಿ ಯೇಸು ಮರಳಿ ಬರಲಿದ್ದಾರೆ. ಅದು ನಂಬಿಕೆಯ ಅಡಿಪಾಯದಲ್ಲೇ. ಕನ್ನಿಕೆಯ ಗರ್ಭದಲ್ಲಿ ಜನಿಸಿದರು ಎಂಬುದಾಗಿ ಹೇಗೆ ನಾವು ನಂಬುತ್ತೇವೋ, ಪುನರುತ್ಥಾನವನ್ನು ನಂಬುತ್ತೇವೋ, ಅದೇ ರೀತಿ ದೇವರ ಬರೋಣವನ್ನು ನಂಬುತ್ತೇವೆ. ಆದರೆ ಇವತ್ತು ಕ್ರಿಸ್ತನ ಬರೋಣವನ್ನು ನಂಬುವಂತ ಗುಂಪು ಕಡಿಮೆಯಾಗಿದೆ. ಬರುತ್ತಾರಾ ಅಂತ ಕೇಳಿದ್ರೆ ಬರುತ್ತಾರೆ ಅನ್ನುತ್ತಾರೆ, ಆದರೆ ಬರುತ್ತಾರಾ ಅಂದ್ರೆ ಅವರಿಗೆ ನಂಬಿಕೆ ಇರುವುದಿಲ್ಲ. ಬರುತ್ತಾರೆ ಎನ್ನುವ ರೀತಿಯಲ್ಲಿ ಅದನ್ನು ಒಂದು ನಿರ್ಲಕ್ಷ್ಯತನದಿಂದ ನಡೆಯದೇ ಇರುವಂತಹ ಸಂಭವವನ್ನು ಸರಿ ಸುಮ್ಮನೆ ಹಾಗೆ ಹೇಳೋಣ, ನಮಗೆ ಆಗ್ಬೇಕು, ಆ ರೀತಿಯಾಗಿ ಹೇಳುವಂತವರು ಇದ್ದಾರೆ. ಆದರೆ ಕ್ರಿಸ್ತನ ಬರೋಣ ಬಹಳ ಸಮೀಪ. ಅವರು ಹೇಳಿದಂತ ಗುರುತುಗಳೆಲ್ಲ ನಡೆಯುತ್ತಾ ಇದೆ. ಕ್ರಿಸ್ತನ ಮೊದಲನೇ ಬರೋಣಕ್ಕಿಂತ ಮುಂಚೆ ಯೆಶಾಯನ ಮೂಲಕವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಎಷ್ಟೆಲ್ಲ ಪ್ರವಾದನೆ ಹೇಳಲ್ಪಟ್ಟಿತೋ ಅದೆಲ್ಲವೂ ಕೂಡ ನೆರವೇರಿತು. ಕಾಲ ಪರಿಪೂರ್ಣವಾದಾಗ ಅವರು ಬಂದರು. ಅದೇ ರೀತಿ ಎರಡನೇ ಬರೋಣವೂ ಕೂಡ ಹಾಗೆ ಸಂಭವಿಸುತ್ತದೆ. ಯಹೂದ್ಯರು ಅದನ್ನು ಎದುರು ನೋಡಲಿಲ್ಲ, ಅವರು ತಪ್ಪಿಸಿಕೊಂಡರು. ನಾವು ಎದುರು ನೋಡುತ್ತಾ ಇದ್ದೇವೆ, ಅವರನ್ನು ಹೊಂದಿಕೊಳ್ಳಲಿದ್ದೇವೆ. ಹಲ್ಲೆಲೂಯಾ. ಹಾಗಾದರೆ ಈ ಕ್ರಿಸ್ತನ ಬರೋಣದಲ್ಲಿ ಯಾವುದು ಹೋಗುತ್ತದೆ ಎಂಬುದಾಗಿ ನೋಡುವುದಾದರೆ, ಸಾಮಾನ್ಯವಾಗಿ ನಾವು ಸಭೆ ಎಂದೇ ಹೇಳುತ್ತೇವೆ. ಸಭೆ ಎಂದರೆ ಏನು? ಕುಟುಂಬವೇ ಸಭೆ. ಸಭೆಗೆ ಕುಟುಂಬವೇ ಅಡಿಪಾಯವಾಗಿದೆ. ದೇವರು ಗಂಡ ಹೆಂಡತಿ ಎಂಬುದಾಗಿ ಸಭೆ ಹೇಳುತ್ತಾರೆ. ಕ್ರಿಸ್ತನು ಮದಲಿಂಗನಾಗಿಯೂ ಸಭೆ ಮದಲಗಿತ್ತಿ ಎಂಬುದಾಗಿ ಹೇಳಲ್ಪಡುತ್ತದೆ. ಎಫೆಸದಲ್ಲಿ ಬರೆಯುವಾಗ ಕುಟುಂಬಕ್ಕೆ ಈಕ್ವಲ್ ಆಗಿಯೇ ದೇವರು ಏನ್ ಮಾಡುತ್ತಾರೆ? ಸಭೆಯನ್ನು ಹೇಳುತ್ತಾರೆ. ಹಾಗಾದರೆ ಒಂದು ಸಭೆಯ ಯಥಾರ್ಥತೆ, ನಂಬಿಗಸ್ತಿಕೆಯೇ ಒಂದು ದೇವರ ಬರೋಣದ ಮೂಲ ಕಾರಣವಾಗಿ ಇದೆ. ಈಗ ದೇವರು ಹೇಳುವಂತ ಮಾತೇನೆಂದರೆ, ಬರುವಿಕೆಯಲ್ಲಿ ಅನೇಕ ಕುಟುಂಬಗಳಿದೆ. ನಿರ್ದಿಷ್ಟವಾಗಿ ಕೆಲವು ಕುಟುಂಬಗಳನ್ನೇ ದೇವರು ಹೇಳುತ್ತಾರೆ. ನೋಹನ ಕುಟುಂಬದ ಕುರಿತು ಹೇಳುತ್ತಾರೆ. ನೆಕ್ಸ್ಟ್ ಲೋಟನ ಕುಟುಂಬದ ಕುರಿತು ದೇವರು ಹೇಳುತ್ತಾರೆ. ನೋಹನ ಕುಟುಂಬದ ಕುರಿತು ಅನೇಕ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಲೋಟನ ಕುಟುಂಬದ ಕುರಿತು ಕೆಲವು ಕಾರ್ಯ ನೋಡಿದ್ರು. ಇವತ್ತು ಕೆಲವು ಕಾರ್ಯಗಳನ್ನು ನೋಡಲಿದ್ದೇವೆ. ಲೋಟನ ಕುಟುಂಬದ ಕುರಿತು ನೋಡಲಿದ್ದೇವೆ. ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರವೇ ನಡೆಯುತ್ತದೆ ಎಂದು ಹೇಳುತ್ತಾರೆ. ಸಾಮಾನ್ಯವಾಗಿ ನಾವು ಸತ್ಯವೇದ ಓದುವಾಗ ನಮ್ಮ ಮೈಂಡಲ್ಲಿ ಯಾವಾಗಲೂ ಏನಿರುತ್ತದೆ ಅಂದ್ರೆ, ಒಂದು ಪ್ರೀ ಮೈಂಡ್ ಸೆಟ್ ಎಂಬುದಾಗಿ ಹೇಳುತ್ತಾರೆ. ಈಗಾಗಲೇ ಕೇಳಿದಂತ ಸಂದೇಶ ಅಥವಾ ನಮ್ಮ ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಹೇಳಿದ್ದೆಲ್ಲ ನಮ್ಮ ಮೈಂಡಲ್ಲಿ ಹಾಗೆ ಇರುತ್ತದೆ. ಅದರ ಅಡಿಪಾಯದಲ್ಲಿ ನಾವು ಸತ್ಯವೇದ ಓದುತ್ತೇವೆ. ಹಾಗೆ ಸತ್ಯವೇದವನ್ನು ಓದುವಾಗ ನೋಡುವುದಾದರೆ ಅದು ಹಾಗೆ ನಮಗೆ ಏನಾಗುತ್ತದೆ ಎಂದರೆ, ರಿಜಿಸ್ಟರ್ ಆಗಿರುವುದರಿಂದ ಅದರಿಂದ ಹೊಸ ವಿಷಯ ಸಿಗುವುದಿಲ್ಲ. ಉದಾಹರಣೆಗೆ ನೀವು ಚೆನ್ನಾಗಿ ಗಮನಿಸಿ ನೋಡಿ, ಬೈಬಲ್ ನಲ್ಲಿ ಇಲ್ಲದೆ ಇರುವಂತಹ ಕೆಲವು ಮಾತುಗಳನ್ನು ಹೇಳಿರುತ್ತಾರೆ. ಇವತ್ತಿನ ತನಕ ನೀವು ಅದನ್ನೇ ಯೂಸ್ ಮಾಡುತ್ತಾ ಇರ್ತೀರಾ, ಆದರೆ ಅದು ಬೈಬಲ್ ನಲ್ಲಿ ಇರುವುದಿಲ್ಲ. ಈಗ ಚಿಕ್ಕ ಸಮುವೇಲ್ ಎಂಬುದಾಗಿ ನೀವು ಹೇಳುತ್ತೀರಾ ಅಲ್ವಾ? ಯಾವಾಗಲೂ ಹೇಳ್ಬೇಕಾದ್ರೆ ಏನ್ ಹೇಳುತ್ತಾರೆ? ಚಿಕ್ಕ ಸಮುವೇಲ್ ಎಂದು ಹೇಳುತ್ತಾರೆ. ಸಮುವೇಲನು ಚಿಕ್ಕವನ ಅಂದ್ರೆ ಇಲ್ಲ, ಅವರು ಬೆಳೆದು ದೊಡ್ಡವರಾದರು ಅಂತ ಇದೆ. ನಾವು ಸಮುವೇಲನನ್ನು ಅವರ ತಾಯಿ ಹೋಗಿ ಅಲ್ಲಿ ಬಿಟ್ಟರು. ಸಮುವೇಲನು ಚಿಕ್ಕವನಾಗಿದ್ದನು ಎಂಬುದಾಗಿ ಅದೇ ಮೈಂಡ್ ಸೆಟ್ ಅಲ್ಲಿ ಇರುತ್ತೇವೆ. ಅದೇ ರೀತಿ ಒಳ್ಳೆಯ ಸಮಾರಿ ಎಂಬುದಾಗಿ ಹೇಳುತ್ತೇವೆ. ಬೈಬಲ್ ನಲ್ಲಿ ಒಳ್ಳೆಯ ಸಮಾರಿ ಎಂಬುದಾಗಿ ಇಲ್ಲ, ಸಮಾರಿಯ ಮಾತ್ರ ಇದ್ದಾನೆ ಅಲ್ವಾ? ಹಾಗಾದ್ರೆ ನಾವು ಯಾಕೆ ಒಳ್ಳೆಯ ಸಮಾರಿ ಅನ್ನುತ್ತೇವೆ ಅಂದ್ರೆ, ನಾವೇ ಒಂದು ಕಾಲದಲ್ಲಿ ಡಿಫ್ರೆನ್ಶಿಯೇಟ್ ಆ ರೀತಿ ಮಾಡಿದ್ವಿ. ಒಳ್ಳೆ ಸಮಾರಿಯ ಎಂದು. ಬೈಬಲ್ ನಲ್ಲಿ ಒಳ್ಳೆಯ ಸಮಾರಿ ಎಲ್ಲಿದ್ದಾನೆ ಎಂಬುದಾಗಿ ನೋಡುವುದಾದ್ರೆ ಇಲ್ಲ, ಸಮಾರಿ ಮಾತ್ರ ಇದ್ದಾನೆ. ನನಗೆ ನೆರೆಯವನು ಯಾರೆಂದು ಇದೆ, ಅದನ್ನು ಸಮಾರ್ಯನ ಎಂದು ದೇವರು ಹೇಳುತ್ತಾರೆ. ಅದೇ ರೀತಿ ನೋಡುವುದಾದರೆ ಕೆಟ್ಟ ಕುಮಾರನೆಂಬುದಾಗಿ ನಾವು ಹೇಳುತ್ತೇವೆ ಅಲ್ವಾ? ಬೈಬಲ್ ನಲ್ಲಿ ಎಲ್ಲೂ ಕೂಡ ಕೆಟ್ಟ ಕುಮಾರನೆಂಬುದಾಗಿ ಇಲ್ಲ, ಕಿರಿಮಗನು ಎಂಬುದಾಗಿ ಇದೆ ಅಲ್ವಾ? ನಾವು ಡಿಫ್ರೆನ್ಶಿಯೇಟ್ ಮಾಡುವುದಕ್ಕೆ ಕೆಟ್ಟ ಕುಮಾರನೆಂಬುದಾಗಿ ಮಾಡಿದ್ವಿ. ಆಕ್ಚುಲಿ ಅವನ ನಂತರ ಒಳ್ಳೆಯವನಾಗ್ತಾನೆ, ಆದರೆ ನಮ್ಮ ದೃಷ್ಟಿಯಲ್ಲಿ ಅವನು ಇನ್ನೂ ಏನಾಗಿದ್ದಾನೆ? ಕೆಟ್ಟ ಕುಮಾರನಾಗಿಯೇ ಇದ್ದಾನೆ. ಆದ್ದರಿಂದಲೇ ದೇವರು ಆ ಕೆಟ್ಟ ಕುಮಾರನೆಂಬುದಾಗಿ ಯೂಸ್ ಮಾಡದೆ ಕಿರಿಮಗನೆಂಬುದಾಗಿ ಯೂಸ್ ಮಾಡುತ್ತಾರೆ. ಈ ರೀತಿ ಅನೇಕ ಇದೆ ಬೈಬಲ್ ನಲ್ಲಿ. ನಾವು ಶುದ್ಧ ಕೃಪೆ ಎಂದು ಹೇಳುತ್ತೇವೆ. ಹಾಗಾದ್ರೆ ಶುದ್ಧ ಕೃಪೆ ಅಂದ್ರೆ ಅಶುದ್ಧ ಕೃಪೆ ಎಂಬುದಾಗಿ ಇದೆಯಾ?
ಅಲ್ವಾ? ಬೈಬಲ್ನಲ್ಲಿ ಶುದ್ಧ ಕೃಪೆ ಎಂಬುದಾಗಿ ಇಲ್ಲ, ಬರೀ ಕೃಪೆ ಅಂತ ಮಾತ್ರ ಇದೆ. ನಾವು ಆ ಶುದ್ಧ ಎನ್ನುವಂತ ಪದವನ್ನು ಯಾಕೆ ಯೂಸ್ ಮಾಡುತ್ತೇವೆ ಅಂದ್ರೆ ಪರ್ಫೆಕ್ಟ್, ಫುಲ್ಫಿಲ್, ಎಲ್ಲಾ ಕೃಪೆನರಿ ಎಂದು ಹೇಳುವುದಕ್ಕೆ ನಾವು ಯೂಸ್ ಮಾಡುವಂತ ವರ್ಡ್ ಏನು? ಶುದ್ಧ ಕೃಪೆ ಎಂದು ಹೇಳುತ್ತೇವೆ. ಆದ್ರೆ ಬೈಬಲ್ನಲ್ಲಿ ಶುದ್ಧ ಕೃಪೆ ಎಂದು ಇರುವುದಿಲ್ಲ. ಈ ರೀತಿಯಾಗಿ ನಾವು ಏನು ಮಾಡುತ್ತೇವೆ ಎಂದು ಕೇಳುವುದಾದರೆ ನಾವೇ ಪ್ರೀ ಮೈಂಡ್ ಸೆಟ್ ಅಲ್ಲಿ ಕೆಲವು ವರ್ಡ್ ಅನ್ನು ಫಿಕ್ಸ್ ಮಾಡಿರುತ್ತೇವೆ. ಆ ರೀತಿಯಾಗಿ ಲೋಟನನ್ನು ಕೂಡ ನಾವು ಹೇಗೆ ಫಿಕ್ಸ್ ಮಾಡಿದ್ದೇವೆ ಅಂದ್ರೆ ಅಬ್ರಹಾಮನೊಂದಿಗೆ ಜಗಳವಾಡಿದ ಮೋಸವಾದ ವ್ಯಕ್ತಿ. ಲೋಟನ ಕುರಿತು ಏನ್ ಹೇಳುತ್ತೇವೆ? ಅವರು ಅಬ್ರಹಾಮನೊಂದಿಗೆ ಜಗಳವಾಡಿದ್ರು, ಮೋಸವಾದ ವ್ಯಕ್ತಿ. ಇದು ನನ್ನ ಪ್ರಕಾರವಾಗಿ ಮೀಕಳ ಮೈಂಡ್ ಸೆಟ್ಟು. ಮೀಕಳ ಪ್ರಕಾರವಾಗಿ ಅರಸನೆಂಬುದಾಗಿ ದಾವಿದನನ್ನು ಯಾರೇ ಹೇಳಿದ್ರು ಕೂಡ ಅವಳ ಪ್ರಕಾರವಾಗಿ ಕುರಿ ಮೇಯಿಸುವವನೇ. ಒಬ್ಬ ಅರಸನು ತಾನೇ ನೀನು ಈ ರೀತಿಯಾಗಿ ಆಳ್ಬಹುದಾ ಅಂತ ಕೇಳುತ್ತಾಳೆ. ಆಕೆಯ ಮೈಂಡ್ ಸೆಟ್ ಅಲ್ಲಿ ಇನ್ನೂ ಕೂಡ ಅರಸನ ಗುಣಾತಿಶಯವನಿಗೆ ಬಂದಿಲ್ಲ ಎಂಬುದಾಗಿ, ಅವನು ಹೀಗೆ ಇರಿ ಎನ್ನುವಂತಹ ಒಂದು ಮೈಂಡ್ ಸೆಟ್. ಆ ರೀತಿಯಾಗಿ ನಮಗೆ ಯಾವಾಗಲೂ ಕೂಡ ಬೈಬಲಲ್ಲಿ ಕೆಲವು ವಿಷಯ ಹಾಗೆ ಮನಸ್ಸಿನಲ್ಲಿ ಇರುತ್ತದೆ. ಅನೇಕರಲ್ಲಿ ಆ ರೀತಿ ಇರುತ್ತದೆ. ಈಗಾಗಲೇ ನಾವು ಆ ರೀತಿ ಓದಿದ್ದರಿಂದ ಇರುತ್ತದೆ, ಅದನ್ನೇ ಹೇಳುತ್ತಿದ್ದೇನೆ. ಯಾತಕ್ಕಾಗಿ ಅಂದ್ರೆ ಈಗ ಲೋಟನ ಕುರಿತಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ರಾಂಗ್ ಮೈಂಡ್ ಸೆಟ್ ಇದೆ. ಏನ್ ಮೈಂಡ್ ಸೆಟ್ ಇದೆ ಅಂದ್ರೆ ಲೋಟನು ಬಹಳ ಮೋಸಕರವಾದ ವ್ಯಕ್ತಿ, ಜಗಳವಾಡಿದ್ರು, ಬೇರ್ಪಟ್ಟು ಹೋದರು. ಓದಿರಿ 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯ ಓದಿರಿ. ಆ ನೀತಿವಂತನಾದ ಲೋಟನು ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರೆಗೊಂಡನು. ಹಾಗಾದ್ರೆ ಚೆನ್ನಾಗಿ ಗಮನಿಸಿರಿ, ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ನೀತಿವಂತನಾದ ಲೋಟನು. ಅಲ್ವಾ? ನೀತಿವಂತನ ಲಿಸ್ಟಲ್ಲಿ ಯಾರಿದ್ದಾರೆ? ಲೋಟನು ಇದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ನೀತಿವಂತರೆಂಬುದಾಗಿ ನೀವು ಯಾರ್ಯಾರೆಲ್ಲ ಹೇಳುತ್ತೀರೋ ಆ ಹಳೆಯ ಒಡಂಬಡಿಕೆ ಲಿಸ್ಟಲ್ಲಿ ಯಾರಿದ್ದಾರೆ? ಲೋಟನ್ ಇದ್ದಾರೆ. ಅವರು ತೋರಿಕೆಯಲ್ಲಿ ಮಾತ್ರ ನೀತಿವಂತನಲ್ಲ. ನಮ್ಮ ಕಾಲದಲ್ಲಿ ಅನೇಕರು ಈಗ ಹೊಸ ಒಡಂಬಡಿಕೆಯಲ್ಲಿ ನೀತಿವಂತರಿದ್ದಾರೆ. ಗೊತ್ತಾ ನಿಮಗೆ? ನೋಡುವುದಕ್ಕೆ ಮಾತ್ರ ನೀತಿವಂತರು, ಎಲ್ಲರ ಮುಂದೆ ಒಳ್ಳೆಯವರು, ಎಲ್ಲರ ಮುಂದೆ ಹಾಗೆ ಪ್ರಾರ್ಥನೆ ಮಾಡುವುದಕ್ಕೆ ಹೇಳಿದ್ರೆ ಎಲ್ಲರ ಮುಂದೆ ಭಯಂಕರವಾಗಿ ಪ್ರಾರ್ಥಿಸುತ್ತಾರೆ. ಆದರೆ ವೈಯಕ್ತಿಕ ಪ್ರಾರ್ಥನೆ ಮನೆಯಲ್ಲಿ ಇರುವುದಿಲ್ಲ. ಹಾಗೆ ನೋಡುವುದಾದ್ರೆ ನಾವು ಎಲ್ಲರ ಮುಂದೆ ನೀತಿವಂತನಾಗಿ ತೋರಿಸುವುದರಲ್ಲಿ ಪರ್ಫೆಕ್ಟ್. ಆದರೆ ದೇವರ ಮುಂದೆ ನೀತಿವಂತರಾಗಿದ್ದಾರಾ ಎನ್ನುವಂಥದ್ದೇ ಮುಖ್ಯ. ಇವತ್ತು ಹೊರಗೆ ನೀತಿವಂತರಾಗಿ ಅನೇಕರನ್ನು ಏಮಾರಿಸುತ್ತಿದ್ದೇವೆ. ಅದೇ ಸತ್ಯ ಅಲ್ವಾ? ಆದರೆ ನೀವು ಹೃದಯದಲ್ಲಿ ನೀತಿವಂತರಾಗಿದ್ದೀರಾ? ಅದೇ ಮುಖ್ಯ. ಅದು ಕರ್ತನಿಗೆ ಮಾತ್ರ ಗೊತ್ತು, ಅವರೇ ಹೃದಯವನ್ನು ನೋಡುವ ಆತನು ಅಲ್ವಾ? ಅದರ ನಿಮಿತ್ತವಾಗಿ ಆ ವಾಕ್ಯ ಮುಂದುವರೆದು ಹೇಳುತ್ತದೆ, ನೀತಿವಂತನಾದಂತಹ ಲೋಟನನ್ನು ಅವರು ತಪ್ಪಿಸಿದರು, ಅವರು ಕಾಪಾಡಿದರು. ಅವನ ಫೈನಲ್ ಡೆಸ್ಟಿನೇಷನ್ ಏನೋ, ಅವನು ಕಾಪಾಡಲ್ಪಟ್ಟ. ನನಗೆ ಅದರಲ್ಲಿ ಬಹಳ ಆಶ್ಚರ್ಯವೇನೆಂದರೆ ಅವನು ಎಷ್ಟು ದೊಡ್ಡ ನೀತಿವಂತನು ಎಂಬುದಾಗಿ ನೋಡುವುದಾದರೆ ಕೆಲವು ನೀತಿವಂತರನ್ನು ಮಾತ್ರ ದೇವರು, ಅವನು ತಪ್ಪು ಮಾಡಿದ್ರು ಕೂಡ ದೇವರು ಕಾಪಾಡಿ ತರುತ್ತಾರೆ, ಒಂದು ಕಡೆ ತರುತ್ತಾರೆ. ಈಗ ದಾವಿದನಿದ್ದಾನೆ, ಹೇಳಿದ್ರು ದೇವ್ರು ಏನ್ ಮಾಡ್ತಾರೆ? ದಾವಿದನನ್ನು ಹಾಗೆ ಸೇಫ್ ಮಾಡಿ ಒಂದು ಕಡೆ ತರುತ್ತಾರೆ. ಆದ್ರೆ ಸೌಲನನ್ನು ಹಾಗೆ ಬಿಡುತ್ತಾರೆ. ನೋಡಿ, ಇಬ್ಬರು ಕೂಡ ಒಂದೇ ದೇಶಕ್ಕೆ ಅರಸನಾಗಿ ಇದ್ದಂತವರೇ. ಅದರಲ್ಲಿ ಇವರು ಫಸ್ಟ್ ಅರಸನು, ಇವರು 2ನೇ ಅರಸನು. ದಾವಿದನನ್ನು ತಂದರು, ಆದ್ರೆ ಯಾರು ಬರ್ಲಿಲ್ಲ ಇಲ್ಲಿ? ಸೌಲನು ಬರಲೇ ಇಲ್ಲ. ನೋಡಿ, ಎಷ್ಟೋ ಪ್ರವಾದಿಗಳು ಕಾಣದೆ ಹೋದರು, ಆದ್ರೆ ಸಂಸೋನನ್ನು ತಂದರು. ನೋಡಿ, ನಮ್ಮ ದೃಷ್ಟಿಯಲ್ಲಿ ಸಂಸೋನನು ಕೆಟ್ಟವನು ತಾನೆ, ಇಲ್ಲಿಯ ತನಕ ಕೆಟ್ಟವನು ತಾನೆ. ಈಗ ಅನೇಕರ ದೃಷ್ಟಿಯಲ್ಲಿ ಸಂಸೋನನು ಪಾಪಾರಿ, ಕಣ್ಣು ಕುರುಡನಾಗಿ ಸತ್ತು ಹೋದ. ಆದರೆ ನಂಬಿಕೆಯ ವೀರರ ಪಟ್ಟಿಯಲ್ಲಿ ಅವನಿದ್ದಾನೆ. ಇಬ್ರಿಯ 11ನೇ ಅಧ್ಯಾಯದಲ್ಲಿ ತಪ್ಪಿಸಿದರು, ಕರ್ತನು ಹೇಗೋ ತಪ್ಪಿಸಿ ಕಾಪಾಡಿ ತಂದು ನಿಲ್ಲಿಸುತ್ತಾರೆ. ಅಂತಹ ಲಿಸ್ಟ್ ನಲ್ಲೇ ಲೋಟನು ಇದ್ದಾರೆ. ಲೋಟನು ಕೆಲವು ಸಮಯದಲ್ಲಿ ನಮ್ಮ ದೃಷ್ಟಿಗೆ ಅನೀತಿಯಾಗಿ ಕಾಣಲ್ಪಡುತ್ತದೆ. ಇದನ್ನು ಯಾಕೆ ನಿಮಗೆ ಹೇಳುತ್ತೇನೆ ಅಂದ್ರೆ ನಮಗೆ ಯಾವಾಗಲೂ ಕೂಡ ಲೋಟನ ಕುರಿತಾಗಿ ತಪ್ಪಾದ ಮೈಂಡ್ ಸೆಟ್ ಇದೆ. ಅವರು ಹಾಗ್ ಮಾಡಿದ್ರು, ಹೀಗ್ ಮಾಡಿದ್ರು. ಆದರೆ ವಾಕ್ಯ ಹೇಳುತ್ತದೆ ನೀತಿವಂತನಾದ ಲೋಟನನ್ನು ಅವರು ತಪ್ಪಿಸಿ ರಕ್ಷಿಸಿದರು. ಅವರು ಹೋಗಿ ಪರದೇಶದಲ್ಲಿ ಕೂತುಕೊಂಡರು, ಸೇಫ್ ಆದರು. ನಾನು ಬಹಳ ಆಶ್ಚರ್ಯವಾಗಿ ನೋಡುತ್ತೇನೆ. ಹೇಗೆ ಅಂದರೆ ಅವರು ರಕ್ಷಿಸಲ್ಪಟ್ಟರು. ಹೇಗೆ ರಕ್ಷಿಸಲ್ಪಟ್ಟರು ಅಂದರೆ ಅವರು ಮಾತ್ರವಲ್ಲ, ನಿಮ್ಮ ದೃಷ್ಟಿಯಲ್ಲಿ ಅವರು ಇಬ್ಬರು ಮಕ್ಕಳು ಇನ್ನೂ ಕೂಡ ಕೆಟ್ಟು ಹೋಗಿದ್ದಾರೆ ಎಂಬುದಾಗಿ ತಾನೇ ಇದೆ. ಅವರಿಬ್ಬರು ಮಕ್ಕಳು ಏನಾದ್ರೂ ಕೆಟ್ಟು ಹೋದರು ರೀ, ಅವರು ಹೇಗೆ ಕಾಪಾಡಿ ತರುತ್ತಾರೆ ಎಂಬುದಾಗಿ ನೀವು ಗಮನಿಸುವುದಾದರೆ ಅಲ್ಲಿ 2 ಸಂತತಿ ಇದೆ. ಇಬ್ಬರಿಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ, ಒಂದು ಮೋವಾಬ್, ಇನ್ನೊಂದು ಅಮೋನ್ ಎಂಬುದಾಗಿ ನೋಡುತ್ತೇವೆ. ಮೋವಾಬ್ ಕುರಿತಾಗಿ ಹೇಳುವಾಗ 10 ತಲೆಮಾರಿನ ತನಕ ಒಳಗೆ ಸೇರಿಸಬೇಡ ಅನ್ನುತ್ತಾರೆ. ಕರೆಕ್ಟ್ ಆಗಿ 11ನೇ ತಲೆಮಾರಿನಲ್ಲಿ ರೂತಣ್ಣನ ಒಳಗೆ ತರುತ್ತಾರೆ. 11ನೇ ತಲೆಮಾರು ನೋಡುವುದಾದರೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನೀವು ನೋಡಿ, ಮತ್ತಾಯದಲ್ಲಿ ಇರುತ್ತದೆ 10 ತಲೆಮಾರಾಗಿ 11ನೇ ತಲೆಮಾರಲ್ಲಿ ರೂತಳು ಒಳಗೆ ಬರುತ್ತಾರೆ. ರೂತಳು ಒಳಗೆ ಬಂದು ಅದರ ಮೂಲಕ ಯೇಸು ಕ್ರಿಸ್ತನು ಬರುತ್ತಾರೆ. ನಿಮಗೆ ಅರ್ಥವಾಗುತ್ತಿದೆಯಾ? ರೂತಳು ಬೋವಾಜನಲ್ಲೇ. ನೆಕ್ಸ್ಟ್ ದಾವಿದನು ಬರುತ್ತಾನೆ, ಈಶಾಯನ ಮಗನು. ಒಬೇದನು ಎಲ್ಲ ಅದರಲ್ಲೇ ಬರುತ್ತಾರೆ. ಬಂದು ದಾವಿದನಲ್ಲಿ ಮುಗಿಯುತ್ತದೆ. ದಾವಿದನಿಂದ ಯೇಸು ಕ್ರಿಸ್ತನು ಬರುತ್ತಾರೆ. ಹಾಗಾದ್ರೆ ನೀತಿವಂತನ ಸಂತತಿಯನ್ನು ತಪ್ಪಿಸಿದರು. ಅಮ್ಮೋನಿಯರನ್ನು ಬಿಟ್ರ, ಸರಿ, ಅಮ್ಮೋನು ಸಂತತಿಯರನ್ನು ಬಿಟ್ರ ಅಂದ್ರೆ ಅಮ್ಮೋನನ್ನು ನೀವು ನೋಡುವುದಾದರೆ ದಾವಿದನು ಹೋಗಿ ಯುದ್ಧ ಮಾಡಿ ಯೋವಾಬನು ನಂತರ ವಶಪಡಿಸಿಕೊಳ್ಳುತ್ತಾನೆ. ಒಳಗೆ ಹೋಗಿ ಅಮ್ಮೋನಿಯರನ್ನು ವಶಪಡಿಸಿಕೊಂಡು ಅಮ್ಮೋನ್ ಅರಸನ ಕಿರೀಟವನ್ನು ಇವರು ತೆಗೆದುಕೊಂಡು ಅಮ್ಮೋನ್ ಜನರನ್ನು ಇವರು ಕರೆತರುತ್ತಾರೆ. ಹಾಗಾದ್ರೆ ಚೆನ್ನಾಗಿ ಗಮನಿಸುವುದಾದರೆ ಅಮ್ಮೋನಿಯರು ದಾವಿದನ ಕಾಲದಲ್ಲಿ ರಕ್ಷಿಸಲ್ಪಟ್ಟರು, ಮೋವಾಬ್ಯರು ಬೋವಾಜನ ಕಾಲದಲ್ಲಿ ರಕ್ಷಿಸಲ್ಪಟ್ಟರು. ಸೊ ದೇವರು ಹೇಗೂ ತರುತ್ತಾರೆ, 2 ಸಂತತಿಯನ್ನು ಬಿಡಲೇ ಇಲ್ಲ. ನೋಡಿ, ಇದುವೇ ಕರ್ತನು ನೀತಿವಂತರ ಸಂತತಿಗೆ ಮಾಡುವುದು. ನೀವು ನೀತಿವಂತರಾಗಿದ್ದರೆ ನಿಮ್ಮ ಸಂತತಿ ತಪ್ಪಿ ಹೋಗಿದ್ದರೂ ಕೂಡ ಯಾವುದೋ ಒಂದು ಹಂತದಲ್ಲಿ ದೇವರು ತಟ್ಟಿ ಎಬ್ಬಿಸಿ ಮೇಲೆ ತಂದು ಕೂರಿಸುತ್ತಾರೆ.
ಅನೇಕ ಸಮಯದಲ್ಲಿ ನಾವು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡುತ್ತೇವೆ. ಈ ಬೈಬಲ್ ಇದೆ ನೋಡಿದ್ರಾ? ಇದರಲ್ಲಿರುವಂಥ ಎಲ್ಲಾ ಸೂಪರ್ ಹೀರೋಸ್ ಕೂಡ ಮೇಡ್ ಅಪ್ ಆಫ್ ಮಿಸ್ಟೇಕ್ಸ್. ಇದರಲ್ಲಿರುವಂಥ ಎಲ್ಲರೂ ಕೂಡ ತಪ್ಪು ಮಾಡಿ ಆನಂತರ ನೀತಿವಂತರಾದಂಥವರು. ನಾನು ಈ ಬೈಬಲನ್ನು ಓದುವಾಗ ದೇವರು ಹೇಳಿಕೊಟ್ಟಿದ್ದು ಒಂದೇ ಒಂದು. ಇದರಲ್ಲಿರುವಂಥ ಯಾರು ಕೂಡ ಪರ್ಫೆಕ್ಟ್ ಅಲ್ಲ, ಪರ್ಫೆಕ್ಟ್ ಆದಂಥವರು. ಇದರಲ್ಲಿ ಪರ್ಫೆಕ್ಟ್ ಆಗುವಾಗ ನಾನು ಆಗುವುದಿಲ್ಲ ಎಂಬುದಾಗಿ ಹೇಳುವಂತವರು ಕೂಡ ಒಂದು ಗ್ರೂಪ್ ಇದ್ದಾರೆ. ಆಗಿ ತಿದ್ದುಕೊಂಡು ರಕ್ಷಿಸಲ್ಪಟ್ಟವರು ಒಂದು ಗುಂಪಿದ್ದಾರೆ. ಈ ಇಬ್ಬರ ಕುರಿತಾಗಿಯೂ ದೇವರು ಹೇಳಿದ್ದಾರೆ. ಬೈಬಲ್ ಫಾರ್ಮುಲಾ ಯಾವಾಗಲೂ ಕೂಡ ಹೇಗಿರುತ್ತದೆ ಅಂದರೆ, ನಮ್ಮನ್ನು ನೀತಿವಂತರನ್ನಾಗಿಸಿ ರಕ್ಷಿಸಿ ಕೂರಿಸುವುದಕ್ಕಾಗಿಯೇ ಬೈಬಲ್ ಫಾರ್ಮುಲಾ ಇದೆ. ಇದನ್ನು ಕಥೆಯಾಗಿ ಹಿಸ್ಟ್ರಿಯಾಗಿ ಓದಿದ್ರೆ ಕೇವಲ ಇದು ನಮಗೆ ಸಂಭವ ಮಾತ್ರವೇ. ಇದನ್ನು ಧ್ಯಾನಿಸಿ ನಾವು ಯಾಕೆ ಇದನ್ನು ಬೈಬಲ್ ಎಂಬುದಾಗಿ ಹೇಳುತ್ತೇವೆ? ಇದನ್ನು ಯಾಕೆ ಹಿಸ್ಟಾರಿಕಲ್ ಬುಕ್ ಎಂದು ಹೇಳಬಾರದು? ನೀವು ಥಿಯಾಲಜಿಯಲ್ಲಿ ಓದುವುದಾದರೆ ಅಲ್ಲಿ ಹಿಸ್ಟ್ರಿ ಬುಕ್ಸ್ ಎಂಬುದಾಗಿ ಹೇಳುತ್ತಾರೆ, ಚರಿತ್ರೆಯ ಪುಸ್ತಕಗಳು. ಆಮೇಲೆ ಕೆಲವು ಕಾವ್ಯಾತ್ಮಕ ಪುಸ್ತಕಗಳು, ಕೀರ್ತನೆಗಳು, ಪರಮಗೀತ, ಇದನ್ನು ಕಾವ್ಯಾತ್ಮಕ ಪುಸ್ತಕ ಎಂದು ಬೇರ್ಪಡಿಸುತ್ತಾರೆ. ಆನಂತರ ಚಿಕ್ಕ ಪ್ರವಾದಿಗಳು, ದೊಡ್ಡ ಪ್ರವಾದಿಗಳು, ಎಸ್ತರಳು, ಇದೆಲ್ಲ ಹಿಸ್ಟ್ರಿ ಬುಕ್ಸ್ ಎಂದು ಹೇಳುತ್ತಾರೆ. ಇದು ಹಿಸ್ಟ್ರಿ ಬುಕ್ಸ್ ಅಲ್ಲ. ಎಸ್ತರಳ ಪುಸ್ತಕದಲ್ಲಿ ಇರುವಂತಹ ಆತ್ಮಿಕವಾದ ಸತ್ಯ ಯಾವುದರಲ್ಲೂ ಇಲ್ಲ. ಅಷ್ಟೊಂದು ಆತ್ಮಿಕ ಸತ್ಯ ಇದೆ ರೂತಳ ಪುಸ್ತಕದಲ್ಲಿದೆ. ಕರ್ತನು ನಮಗೆ ಕೊಟ್ಟಿರುವಂತ ಒಂದೊಂದರ ಹಿಂದೆಯೂ ಕೂಡ ನಮ್ಮನ್ನು ನೀತಿವಂತರನ್ನಾಗಿಸುವುದಕ್ಕೋಸ್ಕರವಾಗಿ ಏನನ್ನು ಮಾಡುತ್ತಾರೋ ಅದನ್ನೇ ಕೊಟ್ಟಿದ್ದಾರೆ. ಸೊ ಈ ಬುಕ್ ಬಂದು ಇದರಲ್ಲಿರುವಂತ ಎಲ್ಲರೂ ಕೂಡ ಆದಾಮನಿಂದ ಆರಂಭಿಸಿ ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ ಬೇರೆ ಎಲ್ಲರೂ ಕೂಡ ಮಿಸ್ಟೇಕ್ಸ್. ಯೇಸು ಕ್ರಿಸ್ತನು ಮಾತ್ರವೇ ದಿ ಪರ್ಫೆಕ್ಟ್ ಪರ್ಸನ್. ಅವರನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಪರ್ಫೆಕ್ಟ್ ಇಲ್ಲ. ಯೇಸು ಕ್ರಿಸ್ತನ ನಂತರ ಅಪೊಸ್ತಲರನ್ನು ನೋಡಿ, ಅವರು ಕೂಡ ಎಷ್ಟೋ ಕಡೆ ಎಡವುತ್ತಾರೆ, ಎಷ್ಟೋ ಜನ ಎದ್ದು ಬರುತ್ತಾರೆ. ಪೇತ್ರನಿಗೆ ಕೊಡದೇ ಇರುವಂತ ಚಾನ್ಸ ಎಷ್ಟೋ ಜನರಿಗೆ ಚಾನ್ಸಸ್ ಇದೆ. ದೇವರು ಹಾಗೆ ಎಲ್ಲರನ್ನು ಮಾರ್ಪಡಿಸಿ ಸರಿಪಡಿಸಿ ನೂತನ ಯೆರೂಸಲೇಮಿಗೆ ಕರೆತರುತ್ತಾರೆ. ಹಾಗಾದ್ರೆ ಇದರ ಮೂಲಕ ನಾವು ಏನನ್ನು ಓದುತ್ತೇವೆ ಅಂದ್ರೆ, ದೇವರು ಹೇಗೆ ಈ ನೀತಿವಂತನ ಸಂತತಿಯನ್ನು ರಕ್ಷಿಸಿದರು. ನೀತಿವಂತನಾದ ಲೋಟನನ್ನು ಅವ್ರು ಏನ್ ಮಾಡುತ್ತಾರೆ? ರಕ್ಷಿಸಿದರು ಎಂಬುದಾಗಿ ಇದೆ. ರಕ್ಷಿಸಿದ್ದು ನಮಗೆ ಗೊತ್ತು. ಆದರೆ ಇದರ ಮೂಲಕ ನಾವು ಏನನ್ನು ಕಲಿತುಕೊಳ್ಳಬಹುದು ಅಂದ್ರೆ, ಇದರಿಂದ ಎರಡು ವಿಷಯ ತಿಳಿದುಕೊಳ್ಳಬಹುದು. ಒಂದು, ದೇವರು ಏನೇ ಮಾಡಿದ್ರು ಕಾಪಾಡುತ್ತಾರೆ ಅಪ್ಪ, ಆ ರೀತಿ ಏನ್ ಬೇಕಾದ್ರೂ ಮಾಡಬಹುದು ಅಂದುಕೊಳ್ಳಬಹುದು ಅಲ್ವಾ? ಈ ಎಕ್ಸಾಮ್ಗೆ ಹೋಗುವಾಗ ಹುಡುಗನ ನೋಡಿರ್ತೀರಲ್ವಾ? ನಾಳೆ ಬರುವಂತ ಟೀಚರ್ ಬಹಳ ಫ್ರೀ ಆಗಿ ಬಿಡುತ್ತಾರೆ ಕಣೋ, ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆಯುವುದಕ್ಕೆ. ಅವರು ಒಳ್ಳೆಯ ಟೀಚರ್ ಅಂತ ಎಂಬುದಾಗಿ ಓದದೆ ಹೋಗುತ್ತಾನೆ. ನೋಡಿಕೊಳ್ಳೋಣ, ಟೀಚರ್ ಒಳ್ಳೆಯವರು ಅಲ್ವಾ? ಇನ್ನೊಂದು ಗ್ರೂಪ್ ಇದ್ದಾರೆ, ಸರಿ ಟೀಚರ್ ಬಹಳ ಸ್ಟ್ರಿಕ್ಟ್ ಕಣೋ, ಕಾಪಿ ಹೊಡೆಯುವುದಕ್ಕೆ ಬಿಡುವುದಿಲ್ಲ ಎಂಬುದಾಗಿ ಹೇಳುವಾಗ ಅವನು ಹೇಗೆ ತೆಗೆದುಕೊಳ್ಳುತ್ತಾನೆ ಗೊತ್ತಾ? ಹೇಗೂ ಓದಿಲ್ಲ, ಕಾಪಿ ಹೊಡೆಯೋದಕ್ಕೂ ಬಿಡುವುದಿಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅನ್ನುತ್ತಾರೆ. ಈಗ ಇಲ್ಲಿ ಎಷ್ಟೇ ತಪ್ಪು ಮಾಡಿದರೂ ಕೂಡ ಒಬ್ಬ ನೀತಿವಂತನ ಕುಟುಂಬವನ್ನು ದೇವರು ರಕ್ಷಿಸುತ್ತಾರೆ ಎನ್ನುವಂಥದ್ದನ್ನು ಪಾಸಿಟಿವ್ ಆಗಿ ನಾವು ನೋಡಿದ್ರು ಕೂಡ, ಯಾಕೆ ನಾವು ತಪ್ಪು ಮಾಡದೆ ಪರ್ಫೆಕ್ಟ್ ಆಗಿರುವಂತ ನೀತಿವಂತರಾಗಿರಬಾರದು? ದೇವರು ಅದಕ್ಕೆ ತಾನೇ ಇದನ್ನು ಇಟ್ಟಿದ್ದಾರೆ. ತಪ್ಪು ಮಾಡಿ ಅದರಿಂದ ಉಂಟಾಗುವಂತ ಪರಿಣಾಮಗಳು, ಅದರಿಂದ ಉಂಟಾಗುವಂತ ಲಾಸ್, ಅದರಿಂದ ಉಂಟಾಗುವಂತ ಪೇನ್ ಇದೆ. ಈಗ 100 ತೆಗೆದು ಪಾಸ್ ಮಾಡುವಂಥದ್ದು ಇದೆ, 35 ತೆಗೆದು ಪಾಸ್ ಮಾಡುವುದು ಇದೆ. ಅದನ್ನು ಪಾಸ್ ಎಂಬುದಾಗಿ ಹೇಳಿಕೊಳ್ಳಬಹುದು, ಬಿಟ್ರೆ 35 ಬೇರೆ 100 ಬೇರೆ. ನೀವು ಯಾವ ಪಾಸ್ ಅನ್ನು ಬಯಸುತ್ತೀರಾ? ಯಾವಾಗಲೂ 100 ತೆಗೆದು ಪಾಸ್ ಮಾಡುವುದನ್ನು ಬಯಸುತ್ತೇವೆ ತಾನೆ. ನೀವು 100 ತೆಗೆದು ಪಾಸ್ ಮಾಡಬೇಕಂದ್ರೆ ಈ ಸಂಭವವನ್ನು ನೀವು ಯಾವ ರೀತಿಯಾಗಿ ನೋಡಬೇಕು ಅಂದರೆ, ಇದೆಲ್ಲ ನಾವು ಮಾಡದೇ ಇದ್ದರೆ ದೇವರು ನಮ್ಮನ್ನು 100ಕ್ಕೆ 100ರಷ್ಟು ಪಾಸ್ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಆ ರೀತಿಯಾಗಿ ಪರಿಗಣಿಸಬೇಕು. ಆದರೆ ಇವತ್ತೊಂದು ಗ್ರೂಪ್ ಹೇಗೆ ಆಗಿದೆ ಅಂದರೆ, ಪ್ರಾಸ್ಪರಿಟಿ, ಆನಂತರ ಗ್ರೇಸ್ ಡಾಕ್ಟ್ರಿನ್, ಹೈಪರ್ ಗ್ರೇಸ್ ಡಾಕ್ಟ್ರಿನ್ ಎಂಬುದಾಗಿ ಹೇಳಿ, ನೋಡ್ರಿ ಲೋಟನು ಅಷ್ಟೊಂದು ತಪ್ಪು ಮಾಡಿದ್ರು, ಅವರನ್ನೇ ರಕ್ಷಿಸಿದ್ರು, ನೀವು ಯಾಕೆ ತಪ್ಪು ಮಾಡುವುದರ ಕುರಿತು ಚಿಂತಿಸುತ್ತೀರಾ ಅನ್ನುತ್ತಾನೆ. ಇದನ್ನು ಹೀಗೆ ಹೇಳಬೇಕು, ಲೋಟನು ತಪ್ಪು ಮಾಡಿದ್ರು, ಆದ್ದರಿಂದ ಅಷ್ಟೊಂದೆಲ್ಲ ಕಷ್ಟಪಟ್ಟು ಮೇಲೆ ಬಂದರು. ನೀನು ತಪ್ಪು ಮಾಡದೆ ಬಂದ್ರೆ ನೀನು ಪರ್ಫೆಕ್ಟ್ ಪ್ಲೇಸ್ ಅಲ್ಲಿ ಬಂದು ಸೇರಬಹುದು. ಅದನ್ನೇ ನಾವು ಆ ರೀತಿಯಾಗಿ ನೋಡಬೇಕಾಗಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಲೋಟನ ಕುರಿತಾಗಿ ನೋಡುವಾಗ ಅವನು ಹೃದಯದಲ್ಲಿ ನೀತಿವಂತನಾಗಿ ಇದ್ದ, ಅದರಲ್ಲಿ ಸಂದೇಹವೇ ಇಲ್ಲ. ಅದೇ ಸಮಯದಲ್ಲಿ ತನ್ನ ಜೀವಿತದಲ್ಲಿ ದೇವರಿಂದ ಸಾಕ್ಷಿ ಪಡೆಯುತ್ತಾನೆ ಲೋಟನು ನೀತಿವಂತನಾಗಿದ್ದನು ಎಂಬುದಾಗಿ. ಹಾಗಾದ್ರೆ ಈ ಲೋಟನು ಮಾಡಿದಂತ ಮಿಸ್ಟೇಕ್ಸ್, ಸಮಸ್ಯೆಯು ಅಲ್ಲೇ ಇದೆ. ಲೋಟನಿಗೆ ಯಾವುದರ ನಿಮಿತ್ತ ಈ ಪರಿಸ್ಥಿತಿ ಬಂತು ಎಂಬುದಾಗಿ ನೋಡುವಾಗ, ಅನೇಕರು ಲೋಟನು ಸೋದೋಮಿಗೆ ಹೋಗಿದ್ದು ತಪ್ಪು ತಪ್ಪು ಎಂಬುದಾಗಿ ಹೇಳುತ್ತಾರೆ. ಆದರೆ ಲೋಟನು ಸೋದೋಮಿಗೆ ಹೋಗಿದ್ದು ತಪ್ಪಾ ಸರಿನಾ ಎನ್ನುವುದಕ್ಕಿಂತಲೂ ಅನೇಕರು ಹೇಳುವುದೇನೆಂದರೆ, ಅಬ್ರಹಾಮನೊಂದಿಗೆ ಇರಬಹುದಾಗಿತ್ತು, ತಪ್ಪಿಲ್ಲ, ಅಬ್ರಹಾಮನೊಂದಿಗೆ ಇರುವಂತದ್ದು ತಪ್ಪಿಲ್ಲ. ಆದರೆ ದೇವರ ಯೋಜನೆಯಲ್ಲಿ ಯಾವಾಗಲೂ ಕೂಡ ಲೋಟನು ಅಬ್ರಹಾಮನೊಂದಿಗೆ ಇಲ್ಲ. ಅದನ್ನು ನೀವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ದೇವರ ಯೋಜನೆಯಲ್ಲಿ ಲೋಟನು ಅಬ್ರಹಾಮನೊಂದಿಗೆ ಇಲ್ಲ. ನೀವು ಓದಿರಿ 12ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ದೇವರು ಪರ್ಟಿಕ್ಯುಲರ್ ಆಗಿ ಹೇಳುತ್ತಾರೆ, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ಅದರಲ್ಲಿ ಸೇರಿದಂತವನೇ ಲೋಟನು, ಅದರೊಳಗೆ ಸೇರಿದಂತವನೇ ಲೋಟನು. ಇನ್ನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 2ನೇ ವಾಕ್ಯ. ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಕಾರಾನಿನಲ್ಲಿ ವಾಸ ಮಾಡಿದ್ದಕ್ಕಿಂತ ಮುಂಚೆ ಮೆಸೊಪೊತಾಮಿಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು, ಅಂದರೆ ನೀವು ಓದುದ್ರಲ್ವಾ ಆದಿಕಾಂಡ 12:1, ಅದಕ್ಕಿಂತ ಮುಂಚೆ ನಡೆಯುವಂತಹ ಸಂಭವ ಇದು. ಕಾರಾನಿನಲ್ಲಿ ವಾಸ ಮಾಡಿದ್ದಕ್ಕಿಂತ ಮುಂಚೆ ಎಲ್ಲಿರುವಾಗ? ಆದಿಕಾಂಡ 11:31 ಇದೆ ಅಲ್ವಾ? ಊರ್ ಎನ್ನುವಂತಹ ಕಲ್ದಿಯರ ಪಟ್ಟಣ, ಅಲ್ಲಿರುವಾಗ ಮಾತನಾಡುತ್ತಿದ್ದಾರೆ ಇವರು.
ಇದು ಅಲ್ಲಿಂದ ಹೊರಟು ಬಂದು ಆರಾನಿನಲ್ಲಿದ್ದಾಗ ಮಾತನಾಡಿದ್ದೇ ಇಲ್ಲಿದೆ. ಎಲ್ಲಿ? ಆದಿಕಾಂಡ 12:1. ಅದಕ್ಕೂ ಮುಂಚೆ ಹೊರಟು ಬರುವುದರ ಹಿಂದಿನ ಕುರಿತಾಗಿ ಸ್ತೆಫನನು ಹೇಳುತ್ತಾರೆ. ಮೆಸೊಪೊತಾಮಿಯ ದೇಶದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ದರ್ಶನವಾಗಿ ನಿನ್ನ ಸ್ವದೇಶವನ್ನು ಅಲ್ಲೇ ಹೇಳುತ್ತಾರೆ. ಹೊರಟು ಬರುವಾಗಲೇ ಹೇಳುತ್ತಾರೆ. ಏನು ಹೇಳಿದ್ರು? ಯಾರನ್ನು ಕೂಡ ಕರೆದುಕೊಂಡು ಹೋಗಬೇಡ ಅಂದ್ರು. ಆದರೆ ಅಬ್ರಹಾಮನು ಬರುವಾಗ ಹೇಗೆ ಬಂದರಂತೆ? ಆದಿಕಾಂಡ 11:31 ಹೇಳುತ್ತದೆ. ತೆರಹನು ತನ್ನ ಮಗನಾದ ಅಬ್ರಹಾಮನನ್ನು, ತನಗೆ ಮೊಮ್ಮಗನೂ ಹಾರಾನನಿಗೆ ಮಗನೂ ಆಗಿರುವ ಲೋಟನನ್ನು, ತನಗೆ ಸೊಸೆಯೂ ಅಬ್ರಹಾಮನಿಗೆ ಹೆಂಡತಿಯೂ ಆಗಿರುವ ಸಾರಾಯಳನ್ನು ಕರೆಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರೆಂಬ ಪಟ್ಟಣವನ್ನು ಬಿಟ್ಟನು. ಹಾಗಾದ್ರೆ ಹೊರಟು ಬರುವಾಗ ದೊಡ್ಡ ಪರಿವಾರವೇ ಹೊರಟು ಬಂದಿದೆ. ಆದರೆ ದೇವರ ಪ್ಲಾನ್ ಅಲ್ಲಿ ಆಗಲೇ ಲೋಟನು ಇಲ್ಲ. ಎರಡು ಕಡೆಯಲ್ಲೂ ಇಲ್ಲ. ಎಲ್ಲಿ? ಮೆಸೊಪೊತಾಮಿಯದಲ್ಲೂ ಇಲ್ಲ. ಆರಾನಿನಿಂದ ಹೊರಟು ಬರುವಾಗಲೂ ಕೂಡ ಇಲ್ಲ. ಕಾನಾನ್ಗೆ ಹೊರಟು ಬರುವಂತವರ ಲಿಸ್ಟಲ್ಲಿ ಯಾರಿಲ್ಲ? ಲೋಟನ್ ಇಲ್ಲ. ಲೋಟನ ಪ್ಲಾನ್ ಬೇರೆ, ಆರಾನ್ ಬೇರೆ. ಆ ಆರಾನಲ್ಲಿ ಇರಬೇಕಾದಂತ ವ್ಯಕ್ತಿಯೇ ಇವನು. ಅಲ್ಲೇ ಇರಬೇಕು. ತೆರಹನಿಗೆ 3 ಮಕ್ಕಳು, ಹಾರಾನನು, ನಾಹೋರನು, ಅಬ್ರಹಾಮನು. 3 ಹುಟ್ಟುತ್ತಾರೆ. ಹಾರಾನ್ ಸತ್ತು ಹೋಗುತ್ತಾನೆ. ನಾಹೋರನ ಮಗಳನ್ನು ಈಸಾಕನಿಗೆ ಆರಿಸಿಕೊಳ್ಳುತ್ತಾರೆ. ಇದೇ ರೀತಿಯಾಗಿ ಇವರು ಇಲ್ಲೇ ಇದ್ದಿರಬೇಕಾಗಿತ್ತು. ಇವರ ಮಗಳು ಅಬ್ರಹಾಮನ ಸಂತತಿಯಲ್ಲಿ ಬರಬೇಕಾಗಿತ್ತು. ಆದರೆ ಇವರು ಅಬ್ರಹಾಮನೊಂದಿಗೆ ಬಂದರು. ಬಂದದರ ಪರಿಣಾಮ ಏನಾಯಿತು? ದೇವರು ಇವರನ್ನು ಕರ್ಕೊಂಡು ಬರುವುದಕ್ಕೆ ಹೇಳಲಿಲ್ಲ. ಈಗ ಇವರು ಏನ್ ಮಾಡುತ್ತಾರೆ? ಇವರ ಜೊತೆಗೆ ಬರುತ್ತಾರೆ. ಸೊ ಈಗ ಇವರನ್ನು ಬೇರ್ಪಡಿಸಬೇಕು. ಇವರನ್ನು ಬೇರ್ಪಡಿಸುವಂಥದ್ದು ದೇವರ ಪ್ಲಾನ್. ಈಗ ನೀವು ಓದಿ ನೋಡಿರಿ, 13ನೇ ಅಧ್ಯಾಯದಲ್ಲಿ ಓದಿ ನೋಡಿ, 14ನೇ ವಾಕ್ಯ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ, ಈಗ ಅಬ್ರಹಾಮನಿಗೆ ದೇವರು ಏನೋ ಕೊಡಬೇಕು. ಒಂದು ಬೌಂಡ್ರಿ, ಎಲ್ಲೆಯನ್ನು ಹಂಚಿಕೊಡಬೇಕಾಗಿದೆ. ಆ ಎಲ್ಲೆಯನ್ನು ಇನ್ನೂ ಕೊಡದೇ ಇದ್ದಾರೆ. ಆದರೆ ಅಬ್ರಹಾಮನು ಕಾನಾನ್ಗೆ ಬಂದಿದ್ದು ಯಾವಾಗ ಗೊತ್ತಾ? 12ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಅವರು ಬರುತ್ತಾರೆ ಅಲ್ವಾ? ಆದರೆ ಅಬ್ರಹಾಮನೊಂದಿಗೆ ದೇವರು ಇನ್ನೂ ಕೂಡ ಮಾತಾಡಿಲ್ಲ. ನಿನ್ನ ಬೌಂಡ್ರಿ ಯಾವುದು, ಯಾವಾಗ ವಶಪಡಿಸಿಕೊಳ್ಳುತ್ತಿ ಏನು ಹೇಳಿಲ್ಲ. ಯಾವಾಗ ಹೇಳುತ್ತಾರೆ? ಲೋಟನು ಬಿಟ್ಟು ಹೋದ ನಂತರ. ಹಾಗಾದ್ರೆ ಲೋಟನು ಅಬ್ರಹಾಮನು ಜೊತೆಯಾಗಿರುವಂಥದ್ದು ದೇವರ ಯೋಜನೆಯಲ್ಲಿ ಆರಂಭದಿಂದಲೂ ಇಲ್ಲ. ಸೊ ಲೋಟನಿಗೆ ಬೇರೆ ಪ್ಲಾನ್ ಇದೆ. ಆದರೆ ಲೋಟನ ಪ್ರಾಬ್ಲಮ್ ಏನು? ಆಲ್ವೇಸ್ ಟ್ರಾವೆಲಿಂಗ್ ವಿತ್ ಸಮ್ ಅದರ್ ವಿಷನ್. ಇನ್ನೊಬ್ಬರ ದರ್ಶನದೊಂದಿಗೆ ಓಡುತ್ತಾ ಇರುತ್ತಾನೆ. ನಿನ್ನ ದರ್ಶನದೊಂದಿಗೆ ಓಡುವುದಕ್ಕೆ ದೇವರು ಕೆಲವರನ್ನು ಕೊಟ್ಟಿರುತ್ತಾರೆ. ಅವರೇ ನಿನ್ನ ದರ್ಶನದಲ್ಲಿ ಓಡುತ್ತಾರೆ. ಸಾರಾಳು ಮಾತ್ರವೇ ನಿನ್ನ ದರ್ಶನದಲ್ಲಿ ಬರುವುದಕ್ಕೆ ಸಾಧ್ಯ. ತೆರಹನು ಬರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವನು ಹಾರಾನಲ್ಲಿ ಸತ್ತು ಹೋಗುತ್ತಾನೆ. ಅವನು ಅಲ್ಲೇ ಸತ್ತು ಹೋಗುತ್ತಾನೆ. ಲೋಟನು ಅಬ್ರಹಾಮನ ಲಿಸ್ಟಲ್ಲಿ ಇಲ್ಲ. ಈಗ ಲೋಟನು ಅಬ್ರಹಾಮನಿಂದ ಬೇರ್ಪಡಬೇಕು. ಅಬ್ರಹಾಮನ ದರ್ಶನ ಯಾರಿಗೆ ಸಂಬಂಧಪಟ್ಟದ್ದು? ಸಾರಾಳಿಗೆ ಸಂಬಂಧಪಟ್ಟದ್ದು. ಇಬ್ಬರು ಮಾತ್ರ ಬರಲು ಸಾಧ್ಯ. ಇಲ್ಲಿ ಏನ್ ನಡೆಯುತ್ತದೆ? ಲೋಟನು ಜೊತೆಗೆ ಬರುತ್ತಾನೆ, ಇನ್ನೊಬ್ಬರ ದರ್ಶನದೊಂದಿಗೆ ಬರುತ್ತಾನೆ. ಇನ್ನೊಬ್ಬರ ದರ್ಶನದಲ್ಲಿ ಬರುವಾಗ ಅವಕಾಶವೇ ಇಲ್ಲ. ಕರ್ತನು ಅಲ್ಲಿ ಬೇರ್ಪಡಿಸುತ್ತಾರೆ. ಕರ್ತನು ನಿಮ್ಮನ್ನು ಯಾರೊಂದಿಗೆ ಇಡುತ್ತಾರೋ ಅವರೊಂದಿಗೆ ನೀವಿರಬೇಕು. ನೀವು ಅಬ್ರಹಾಮನ ದೃಷ್ಟಿಯಿಂದ ನೋಡುತ್ತೀರಾ, ಲೋಟನ ದೃಷ್ಟಿಯಿಂದ ನೋಡಿರಿ. ಕರ್ತನು ನಿಮ್ಮನ್ನು ಯಾರೊಂದಿಗೆ ಸೇರಿಸಿದ್ದಾರೋ ಅವರೊಂದಿಗೆ ಇರಬೇಕು, ಅವರೊಂದಿಗೆ ಟ್ರಾವೆಲ್ ಮಾಡಬೇಕು. ಆ ವಿಷನ್ನೇ ನಿಮಗೆ ಸೆಟ್ ಆಗುತ್ತದೆ. ಯೋಬನು ದಾವಿದನೊಂದಿಗೆ ಇರಬೇಕು. ಯೋಬನು ಸೊಲೊಮೋನೊಂದಿಗೆ ಹೋಗುವುದಕ್ಕೆ ಆಗಲ್ಲ. ಆ ದರ್ಶನದಲ್ಲಿ ಅವನೇ ಹೋಗೋಕೆ ಸಾಧ್ಯ. ಎಲಿಷಾ ಎಲಿಯನೊಂದಿಗೆ ಇರಬೇಕು. ಯೆಹೋಶುವನು ಮೋಶೆಯೊಂದಿಗೆ ಇರಬೇಕು. ಆರೋನನಿಂದ ಹೋಗುವುದಕ್ಕೆ ಸಾಧ್ಯವಿಲ್ಲ. ಇದುವೇ ಬಹಳ ಇಂಪಾರ್ಟೆಂಟ್. ಆದರೆ ಲೋಟನು ಏನ್ ಮಾಡುತ್ತಾರೆ? ಇವರೊಂದಿಗೆ ಟ್ರಾವೆಲ್ ಮಾಡುತ್ತಾರೆ. ನಮ್ಮಲ್ಲಿ ಅನೇಕರು ಹಾಗೆ ಇದ್ದೇವೆ. ಇನ್ನೊಬ್ಬರ ದರ್ಶನದೊಂದಿಗೆ ಓಡುತ್ತೇವೆ. ನಿನಗೆ ಒಂದು ದರ್ಶನ ಇದೆ. ನಿನ್ನ ದರ್ಶನದಲ್ಲೇ ದೇವರು ನಡೆಸುತ್ತಾರೆ. ಈಗ ಏನಾಗುತ್ತದೆ ಎಂಬುದಾಗಿ ಕೇಳುವುದಾದರೆ, ಕರ್ತನು ಅಬ್ರಹಾಮನಿಗೆ ಕಾನಾನ್ ದೇಶಕ್ಕೆ ಹೋಗುವುದಕ್ಕೆ ಹೇಳಿದರು. ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. ಆದರೆ ಇಲ್ಲಿ ಲೋಟನು ಮಾಡಿದಂಥ ತಪ್ಪೇನು? 13ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದಿರಿ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗೋರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದುದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಯಾರು ಆರಿಸಿಕೊಂಡಿದ್ದು? ಕರ್ತನು ಹೋಗುವುದಕ್ಕೆ ಹೇಳಿಲ್ಲ. ನೀತಿವಂತನೇ, ಹೃದಯದಲ್ಲಿ ನೀತಿವಂತನೇ, ದರ್ಶನ ಉಳ್ಳವನೇ, ದೇವರು ರಕ್ಷಿಸುವಂತ ಲಿಸ್ಟ್ನಲ್ಲಿ ಇರುವಂತವನೇ. ಆದರೆ ದೇವರು ಎಲ್ಲಿ ಹೋಗುವುದಕ್ಕೆ ಹೇಳುತ್ತಾರೆ ಅಲ್ಲಿ ಹೋಗುವುದಿಲ್ಲ. ಅವನೇ ಆರಿಸಿಕೊಳ್ಳುತ್ತಾನೆ. ಗಾಡ್ಸ್ ವಿಲ್ ಅಲ್ಲಿ ಇಲ್ಲ, ಆದರೆ ಇವರ ವಿಲ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇವರ ಚಿತ್ತ. ಈಗ ಸಾಮಾನ್ಯವಾಗಿ ನಾವೇನ್ ಮಾಡುತ್ತೇವೆ ಅಂದ್ರೆ, ದರ್ಶನ ನಮಗೆ ಇದೆ, ದೇವರು ನಮ್ಮನ್ನು ಕರೆದಿದ್ದಾರೆ, ದೇವರ ಮೇಲೆ ನಂಬಿಕೆ ಇದೆ. ಅಬ್ರಹಾಮನಿಗೆ ಈಕ್ವಲ್ ಲೋಟನು. ಇಬ್ಬರನ್ನು ಕೂಡ ನೋಡಿ, ಇಬ್ಬರು ಕೂಡ ಒಂದೇ ರೀತಿ ಸಂಪಾದಿಸುತ್ತಾರೆ. ಇಬ್ಬರ ಆಸ್ತಿಯು ಕೂಡ ಭೂಮಿಯಲ್ಲಿ ತಾಳಲಾರದಷ್ಟು ಇತ್ತು. ಲೆಕ್ಕದ ಪ್ರಕಾರ ಅಬ್ರಹಾಮನು ಚಿಕ್ಕಪ್ಪ ಆಗ್ಬೇಕು ಇವರಿಗೆ. ಅವ್ರೇನಾಗ್ಬೇಕು? ಚಿಕ್ಕಪ್ಪ. ಚಿಕ್ಕಪ್ಪ ಹಾಗೂ ಮಗನು ಕೂಡ ಒಂದೇ ಕ್ಯಾಟಗರಿ. ಯೋಚನೆ ಮಾಡಿ ನೋಡಿ. ಅಬ್ರಹಾಮನು ಆರಾನನಲ್ಲ, ಅಬ್ರಹಾಮನು ನಾಹೋರನು ಅಲ್ಲ, ಅಬ್ರಹಾಮನು ಲೋಟನು. ಸೆಕೆಂಡ್ ಜನರೇಷನ್. ಅಷ್ಟರ ಮಟ್ಟಿಗೆ ಲೋಟನ ಬೆಳವಣಿಗೆ ಇದೆ. ದಿ ಬೆಸ್ಟ್ ಮ್ಯಾನ್. ಬಹಳ ಅಷ್ಟರ ಮಟ್ಟಿಗೆ ಇರುವಂತ ಪರ್ಫೆಕ್ಟ್ ಪರ್ಸನ್. ಹೃದಯದಲ್ಲಿ ನೀತಿವಂತನು, ಯಾವುದೇ ಸಂದೇಹವಿಲ್ಲ. ಎಲ್ಲಿ ಮಿಸ್ಟೇಕ್ ಆಗುತ್ತದೆ ಅಂದ್ರೆ ಚೂಸ್.
ಯಾವುದನ್ನು ಚೂಸ್ ಮಾಡುತ್ತಾರೆ, ಹೇಗೆ ಚೂಸ್ ಮಾಡುತ್ತಾರೆ ಎನ್ನುವಂಥದ್ದೇ ವೆರಿ ಇಂಪಾರ್ಟೆಂಟ್. ಅವರು ಚೂಸ್ ಮಾಡಿದಂಥ ಸ್ಥಳ ಯಾವುದು ಸಾಧಾರಣವಲ್ಲ. ಅದು ಹೇಗಿದೆಯಂತೆ? ದೇವರ ವನದ ಹಾಗೆ ಏದೆನ್ನಂತೆ ಇದೆಯಂತೆ. ನೋಡುವುದಕ್ಕೆ ಹೇಗಿದೆ? ಏದೆನ್ನಂತೆ. ಏದೆನ್ನೆಲ್ಲ ಅವ್ರು ನೋಡಿರುವುದಿಲ್ಲ, ಅದು ಬೇರೆ ವಿಷಯ. ಅವರು ಏದೇನ್ ನೋಡಿರುತ್ತಾರಾ? ಕೇಳಲ್ಪಟ್ಟಿರುತ್ತಾರೆ. ಏದೇನ್ ಹೀಗೆ ಇತ್ತು. ಯಾರು ಹೇಳಿರುತ್ತಾರೆ? ಆದಾಮ್ ಹೇಳಿರುತ್ತಾರೆ, ಅನೋಕನಿಗೆ ಹೇಳಿರುತ್ತಾರೆ, ಅನೋಕನ ಮೂಲಕ ಆನಂತರ ನೋಹನಿಗೆ ಹೇಳಿರುತ್ತಾರೆ. ಆ ರೀತಿ ಮಕ್ಕಳಾಗಿ ಬರುತ್ತದೆ. ಅವಾಗೆಲ್ಲ ತೋಟ ಹಾಗಿತ್ತು ಎಂಬುದಾಗಿ. ಸೋದೋಮ್ ಈಗ ಹೇಗಿದೆಯಂತೆ? ಏದೇನ್ ವನದ ಹಾಗೆ ಇದೆ. ನೀರಾವರಿಯಾಗಿದೆ, ಬಹಳ ಆಶೀರ್ವಾದಕರವಾಗಿದೆ, ಬಹಳ ಸಮೃದ್ಧಿಯುಳ್ಳದಾಗಿದೆ, ಬಹಳ ಬ್ಲೆಸ್ಡ್ ಆಗಿದೆ. ಐಗುಪ್ತದ ಹಾಗೆ. ಅವತ್ತು ಐಗುಪ್ತವೇ ನಂಬರ್ 1 ರಾಷ್ಟ್ರ. ಇರುವುದರಲ್ಲೇ ಬೆಸ್ಟ್ ಪ್ಲೇಸ್ ಆಗಿದೆ. ಇವತ್ತಿನ ಪ್ರಕಾರ ಅಮೆರಿಕದಂತೆ ಇದೆ, ಆಗಿದೆ. ಇದನ್ನೆಲ್ಲ ನೋಡಿ ಅವರು ಚೂಸ್ ಮಾಡುತ್ತಾರೆ, ಇದು ಬಹಳ ಚೆನ್ನಾಗಿದೆ ಎಂಬುದಾಗಿ. ಇದುವೇ ಒಬ್ಬ ನೀತಿವಂತನ ಜೀವಿತದಲ್ಲಿ ಮೊದಲನೇ ತಪ್ಪು. ನಾವು ಯಾವಾಗಲೂ ಕೂಡ ಯಾವುದನ್ನು ಸೆಲೆಕ್ಟ್ ಮಾಡುತ್ತೇವೆ ಗೊತ್ತಾ? ನಮಗೆ ಎಲ್ಲವೂ ಕೂಡ ಸರಿಯಾಗಿರಬೇಕು, ಎಲ್ಲವೂ ನಮಗೆ ಫೇವರ್ ಆಗಿರಬೇಕು, ನಮಗೆ ತಕ್ಕ ಹಾಗಿರಬೇಕು. ಅದು ಆತ್ಮಿಕ ಜೀವಿತದಲ್ಲಿ ಇರುವಂತವರಿಗೂ ಸರಿ, ಅಥವಾ ಒಂದು ಕೆಲಸವನ್ನು ಸೆಲೆಕ್ಟ್ ಮಾಡುವವರಿಗೂ ಸರಿ, ಒಬ್ಬ ಮಗನಿಗೋ ಮಗಳಿಗೋ ಮದುವೆಯಲ್ಲಿ ಸೆಲೆಕ್ಟ್ ಮಾಡುವಂಥದ್ದು ಸರಿ, ಅಥವಾ ನಿಮ್ಮ ಸೇವೆಯನ್ನು ಸೆಲೆಕ್ಟ್ ಮಾಡುವುದರಲ್ಲೂ ಸರಿ. ಯಾವಾಗಲೂ ಕೂಡ ಕಣ್ಣಿಂದ ನೋಡಿ ನೀವು ದಿ ಬೆಸ್ಟ್ ಎಂಬುದಾಗಿ ಸೆಲೆಕ್ಟ್ ಮಾಡಬಾರದು. ಅದು ಯಾವತ್ತಿದ್ದರೂ ಕೂಡ ಅದರಲ್ಲಿ ಬೀಳುವಿಕೆನೆ. ನಿಮ್ಮ ಕಣ್ಣು ಯಾವಾಗಲೂ ಕೂಡ ನಿಮ್ಮನ್ನು ವಂಚಿಸುತ್ತದೆ, ಆದರೆ ಪರಿಶುದ್ಧಾತ್ಮನು ಯಾವತ್ತೂ ಕೂಡ ನಿಮ್ಮನ್ನು ವಂಚಿಸುವುದಿಲ್ಲ. ಆತ್ಮದಲ್ಲಿ ಡಿಸೈಡ್ ಮಾಡಬೇಕು. ನಾನು ಎಲ್ಲವನ್ನು ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಒಂದು ಕೆಲಸ ಚೂಸ್ ಮಾಡುತ್ತೀರಾ ಅಂದ್ರೆ ಎಲ್ಲಿ ಕೆಲಸ ಮಾಡಬೇಕೆಂಬುದಾಗಿ ದೇವರ ಹತ್ರ ಕೇಳಬೇಕು. ಯಾವ ಸ್ಥಳದಲ್ಲಿ ಇರಬೇಕು? ಕೆಲವರು ನೋಡುತ್ತಾರೆ, ಕಂಪನಿ ದೊಡ್ಡ ಕಂಪನಿ, ಓಕೆ, ಒಂದು ರೆಪ್ಯೂಟೆಡ್ ಕಂಪನಿ ರೀ, ಸೂಪರ್ MNC ಕಂಪನಿ, ಮಲ್ಟಿ ನ್ಯಾಷನಲ್ ಕಂಪನಿ, ಸಂಬಳ ಸೂಪರ್ ಸಂಬಳ, ಕಂಪನಿ ಬಹಳ ಸೂಪರ್ ಆಗಿದೆ. ಓಕೆ. ಇನ್ನು ಕೆಲವರಿದ್ದಾರೆ, ಸಂಬಳ ಕಡಿಮೆ ಇದ್ರೂ ಕೂಡ ಪರವಾಗಿಲ್ಲ, ಕಂಪನಿ ದೊಡ್ಡದಿರಬೇಕು. 5 ವರ್ಷವಾದ ನಂತರ ಈ ಕಂಪನಿ ನಾನು ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನಮಗೆ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತದೆ ಎಂಬುದಾಗೆಲ್ಲ ಹೇಳುತ್ತಾರೆ. ಕರ್ತನು ನಿಮ್ಮನ್ನು ನೋಡಿ ಬೇರೆ ಕಡೆಗೆ ಹೋಗಲು ಹೇಳುತ್ತಾರೆ. ಕರ್ತನ್ ಏನ್ ಮಾಡುತ್ತಾರೆ? ಬೇರೆ ಕಡೆಗೆ ಹೋಗಲು ಹೇಳುತ್ತಾರೆ. ಅಲ್ಲಿ ಸಂಬಳವೂ ಕಡಿಮೆ ಇರುತ್ತದೆ, ಎಲ್ಲ ಸ್ವಲ್ಪ ಕಡಿಮೆಯಾಗಿ ಇರುತ್ತದೆ. ಆದ್ರೆ ದೇವರು ನಿಮಗೆ ಅದನ್ನು ಹೇಳುವಾಗ ನಿಮಗೆ ಅದು ಸರಿ ಕಾಣಿಸುವುದಿಲ್ಲ. ನಮ್ಮವ್ರಿಗೆ ಯಾವಾಗಲೂ ಕೂಡ ನಮ್ಮ ದೇಶದಲ್ಲಿ ಕೆಲಸ ಮಾಡುವುದಕ್ಕಿಂತ ಹೊರದೇಶದಲ್ಲಿ ಕೆಲಸ ಮಾಡುವುದು ಚೆನ್ನಾಗಿರುತ್ತದೆ, ಗೊತ್ತಾ ನಿಮಗೆ ಅಲ್ವಾ? ಯಾವಾಗಲೂ ಕೂಡ ನಮ್ಮ ಆಯ್ಕೆ ಕಣ್ಣು ನೋಡಿದ್ದನ್ನೇ ಡಿಸೈಡ್ ಮಾಡುತ್ತದೆ. ನಾವು ಕೇಳುವುದನ್ನಿಟ್ಟೇ ಡಿಸೈಡ್ ಮಾಡುತ್ತೇವೆ. ಅದೇ ಲೋಟನ ಸ್ವಭಾವ. ಬೀಳುವಿಕೆಯು ಇಲ್ಲೇ ಇದೆ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. 15ನೇ ವಾಕ್ಯ. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಈ ಸ್ಥಳದಲ್ಲಿ ಎಲ್ಲಿಯಾದರೂ ಅವನು ನೋಡ್ದ ಅದು ಹೇಗಿತ್ತು ಎಂಬುದಾಗಿ ಡಿಸ್ಕ್ರಿಪ್ಷನ್ ಇದೆಯಾ ಅಂತ ನೋಡಿದ್ರ? ಒಂದು ವರ್ಣನೆ ಯಾವುದು ಕೂಡ ಅಲ್ಲಿರುವುದಿಲ್ಲ. ಆದರೆ ಒಳಗೆ ಹೇಗಿರುತ್ತದೆ ಗೊತ್ತಾ? ಅವನು ಹಾಗೆ ನೋಡಿದ್ರೆ ಒಳಗೆ ಯಾರಿದ್ರು ಗೊತ್ತಾ? ರಾಕ್ಷಸರು ಇದ್ದರು ಎಂಬುದಾಗಿ ಇದೆ. ಕಾನಾನ್ಗೆ ಇಸ್ರಾಯೇಲರು ಹೋಗಿ ನೋಡಿಕೊಂಡು ಬರುವಾಗ ಒಳಗೆ ಯಾರಿದ್ರಂತೆ? ರಾಕ್ಷಸರು ಇದ್ದರು, ದೊಡ್ಡ ಪಟ್ಟಣ. ಒಳಗೆ ಎಲ್ಲ ಹಾಗೆ ಇದ್ದರು ಅವತ್ತು. ಅಬ್ರಹಾಮನು ನೋಡಿದಾಗ ಹೇಗಿತ್ತು ಅಂತ ಗೊತ್ತಿಲ್ಲ, ಆದರೆ ಅಬ್ರಹಾಮನು ಯಾವುದನ್ನು ನೋಡಲಿಲ್ಲ. ಕರ್ತನು ಹೋಗಲು ಹೇಳಿದ್ರು, ನಾನು ಹೋದೆ, ಅಷ್ಟೇ, ಕೆಲಸ ಮುಗಿಯಿತು. ಅಷ್ಟೇನೆ. ಅಬ್ರಹಾಮನು ಹೋಗಿ ಗೂಡಾರವನ್ನು ಹಾಕಿದ್ರು, ಕೆಲಸ ಮುಗಿಯಿತು. ಕೆಲವು ಸಮಯದಲ್ಲಿ ಕರ್ತನ ಸ್ವರಕ್ಕೆ ಕಿವಿಗೊಡಬೇಕು. ನೀವು ನೀತಿವಂತರಾಗಿದ್ದರೂ ಕೂಡ ಕರ್ತನ ಸ್ವರಕ್ಕೆ ಕಿವಿಗೊಡುವುದಿಲ್ಲ. ದೇವರು ಏನನ್ನು ಹೇಳಿದ್ರೂ ಕೂಡ ಕೇಳುವುದಿಲ್ಲ. ನಿಮ್ಮ ದೃಷ್ಟಿಗೆ ಯಾವುದು ಸರಿ ಕಾಣುತ್ತದೆ, ನಿಮ್ಮ ದೃಷ್ಟಿಗೆ ಯಾವುದು ಚೆನ್ನಾಗಿದೆ, ಬಹಳ ಕೇರ್ಫುಲ್ ಆಗಿರಿ. ಲೋಟನು ಮಾಡಿದಂತ ಮೊದಲನೇ ತಪ್ಪೇನು ಗೊತ್ತಾ? ತನ್ನ ಕಣ್ಣಿನಿಂದ ಡಿಸೈಡ್ ಮಾಡಿದ್ದು. ಅವನು ತನ್ನ ಶರೀರಕ್ಕೆ ಯಾವುದು ಸರಿ ಅಂತ ನೋಡುತ್ತಾನೆ. ಈ ಸ್ಥಳ ನೀರಾವರಿಯಾಗಿದೆ, ಇಲ್ಲಿದ್ರೆ ಒಳ್ಳೆಯದು. ನೀತಿವಂತನು ಗಮನಿಸಿರಿ, ಪಾಪಿ ಅಲ್ಲ, ಇದು ಒಳ್ಳೆಯದು, ಈ ಸ್ಥಳದಲ್ಲಿದ್ರೆ ಚೆನ್ನಾಗಿರುತ್ತದೆ. ದೇವರ ತೋಟದ ಹಾಗೆ ಐಗುಪ್ತಿ ಆಶೀರ್ವಾದವಾಗಿರುತ್ತದೆ. ಒಂದು ದಿನವೂ ಇರುವುದಿಲ್ಲ. ಕರ್ತನು ಅಬ್ರಹಾಮನನ್ನು ನೋಡಿ, ನಾನು ನಿನಗೆ ತೋರಿಸುವಂತ ದೇಶಕ್ಕೆ ಹೋಗು. ಒಳಗೆ ಎಂತಹ ರಾಕ್ಷಸರುಗಳೇ ಇರಲಿ, ಒಳಗೆ ಎಷ್ಟೇ ದೊಡ್ಡ ಪಟ್ಟಣವೇ ಆಗಿರಲಿ, ಒಳಗೆ ಯಾರೇ ಇರಲಿ, ಕಾನಾನ್ಯರಾಗಿರಲಿ, ಫಿಲಿಸ್ಟಿಯರಾಗಿರಲಿ, ನಿನ್ನನ್ನು ಕಳುಹಿಸಿದ್ದು ನಾನು. ಇವತ್ತಿನ ತನಕ ಆ ದೇಶ ಅಬ್ರಹಾಮನ ಕೈಯಲ್ಲೇ ಇದೆ, ನಾಶವಾಗದೇ ಇದೆ. ಅದನ್ನೇ ದೇವರು ಇತ್ತು ನಿಮಗೂ ವಾಗ್ದಾನ ಮಾಡುತ್ತಿದ್ದಾರೆ. ಕರ್ತನು ಹೇಳಿದ ಮೇಲೆ ಮಾಡಿ. ಅದು ಏನೇ ಆಗಿರಲಿ, ಕೆಲಸವಾಗಿರಲಿ, ಮಕ್ಕಳಿಗೆ ಮದುವೆ ಆಗಿರಲಿ, ದೇವರು ಹೇಳುವಾಗ ಆಶೀರ್ವಾದವೆಲ್ಲ ಕೂಡ ನೋಡಬಾರದು. ದೇವರು ಹೇಳಿದ್ದನ್ನು ಮಾತ್ರ ನೋಡಬೇಕು. ಅದಕ್ಕೆ ವಿಧೇಯರಾಗುವಾಗ ಅದರ ಹಿಂದೆ ಆಶೀರ್ವಾದ ಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ದೇವರು ನಿಮ್ಮನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿ ಕೆಂಪು ಸಮುದ್ರದ ಮುಂದೆ ಕರ್ಕೊಂಡು ಹೋಗ್ತಾರಾ? ನಿನ್ನನ್ನು ನಾಶ ಮಾಡುವುದಕ್ಕೆ ಕರೆದುಕೊಂಡು ಬಂದಿದ್ದು ಇಲ್ಲ, ಕೆಂಪು ಸಮುದ್ರ ವಿಭಾಗಿಸಿ ಕರೆದುಕೊಂಡು ಹೋಗುವುದಕ್ಕೆ ಕರೆತಂದ್ರು. ಅರಣ್ಯಕ್ಕೆ ಸಾಯಿಸುವುದಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಮನ್ನಾ ಹಾಗೂ ನೀರನ್ನು ರೆಡಿ ಮಾಡಿ ಕರ್ಕೊಂಡು ಹೋದ್ರು. ಕರ್ತನು ಯಾವತ್ತೂ ತನ್ನ ಮಕ್ಕಳನ್ನು ಕೈ ಬಿಡುವುದೇ ಇಲ್ಲ. ಕಣ್ಣಿಂದ ನೋಡಿ ಡಿಸೈಡ್ ಮಾಡಬೇಡಿ, ಶರೀರಕ್ಕೆ ತಕ್ಕ ಹಾಗೆ ಡಿಸೈಡ್ ಮಾಡಬೇಡಿ. ಧೈರ್ಯವಾಗಿ ತೀರ್ಮಾನಿಸಿ. ದೇವರು ಹೇಳುತ್ತಾರೆ, ನಾನು ಇಳಿಯುತ್ತೇನೆ, ಯಾವ ಸ್ಥಳಕ್ಕೆ ಬೇಕಾದ್ರೂ ಇಳಿಯುತ್ತೇನೆ. ದೇವರು ಹೇಳುತ್ತಾರೆ, ಅವರು ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಎರಡನೆಯದಾಗಿ ಲೋಟನು ಮಾಡಿದಂತ ಮಿಸ್ಟೇಕ್. ಮುಂದೆ ಏನ್ ಮಾಡಿದ್ರು ಗೊತ್ತಾ? ಇದೇ ಮಿಸ್ಟೇಕ್ ಇನ್ನೊಂದು ಕಡೆಯಲ್ಲೂ ಕೂಡ ಇರುತ್ತದೆ. ಓದಿರಿ, ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 19ನೇ ವಾಕ್ಯ ಓದಿರಿ. ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು
ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ. ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನು. ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೂ ಉಂಟಾಗಿ ಸತ್ತೆನು. ಹಾಗೆ 30ನೇ ವಾಕ್ಯ ಕೂಡ ಓದಿರಿ. ಲೋಟನು ಚೋಗರಿನಲ್ಲಿರುವುದಕ್ಕೆ ಅಂಜಿ ತನ್ನಿಬ್ಬರು ಹೆಣ್ಣು ಮಕ್ಕಳನ್ನು ಕರಕೊಂಡು ಬೆಟ್ಟವನ್ನು ಹತ್ತಿ ಅಲ್ಲಿ ವಾಸ ಮಾಡಿದನು. ಅವನು ಅವನ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗವಿಯಲ್ಲಿ ವಾಸಿಸಿದರು. ದೇವರು ಲೋಟನಿಗೆ ಎಲ್ಲಿ ಹೋಗೋಕೆ ಹೇಳಿದ್ರು, ಆದ್ರೆ ಇವ್ರೇನ್ ಮಾಡಿದ್ರು? ಹೋಗುವುದಕ್ಕೆ ಆಗುವುದಿಲ್ಲ, ನನ್ನಿಂದ ಸಾಧ್ಯವಿಲ್ಲ ಅಂದ್ರು. ಆ ಚೋಗೋರಿನಲ್ಲಿ ಆದ ಸಮಸ್ಯೆ ನೋಡುವಾಗ ಅದಕ್ಕಿಂತ ಬೆಟ್ಟನೇ ಬೆಟರು. ಫಸ್ಟು ದೇವರು ನಿನಗೆ ಒಂದು ಸ್ಥಳಕ್ಕೆ ಹೋಗಲು ಹೇಳಿದ್ರು ಅಂದ್ರೆ ಒಂದು ಕಾರಣ ಇರುತ್ತದೆ. ಈಗ ನೋಡಿ, ಅದನ್ನೇ ನಿಮ್ಗೆ ಮತ್ತೆ ಹೇಳುತ್ತೇನೆ. ನೀವು ಎಷ್ಟು ದೂರ ಬೆಟ್ಟ ಹತ್ತುವುದಕ್ಕೆ ಸಾಧ್ಯ ಅಂತ ಅವ್ರಿಗೆ ಗೊತ್ತು. ನಿಮ್ಮ ಬಲ ಏನೆಂಬುದಾಗಿ ನಿಮಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಇವರೇ ಹೇಳುತ್ತಾರೆ ನನ್ನಿಂದ ಸಾಧ್ಯವಿಲ್ಲ ಅಂತ. ಕಡೆಯದಾಗಿ ಇವರೇ ಎಲ್ಲಿ ಹೋಗುತ್ತಾರೆ? ಬೆಟ್ಟಕ್ಕೆ ಹೋಗಿ ಅಲ್ಲಿ ಒಂದು ಗವಿಯನ್ನು ಕಂಡು, ಇದನ್ನೇ ತಾನೇ ಅಪ್ಪ ನಾನು ನಿನಗೆ ಫಸ್ಟ್ ಹೇಳಿದ್ದು. ನಿನ್ನನ್ನು ಬೆಟ್ಟಕ್ಕೆ ಹೋಗಲು ಹೇಳಿದ್ರೆ ಹೋಗು, ಕರ್ತನು ಒಂದು ಕಡೆ ಹೋಗಲು ಹೇಳಿದ್ರೆ ಹೋಗ್ರಿ. ನಡುವೆ ನನ್ನಿಂದ ಆಗುವುದಿಲ್ಲ, ಸಾಧ್ಯವಿಲ್ಲ, ನಾನು ಬಲಹೀನನು, ನಾನು ಅಂಥವನು ಇಂಥವನು, ನಿನ್ನನ್ನು ಕಳುಹಿಸುವ ಆತನು ನಾನಲ್ಲವಾ? ದೇವರು ಹೇಳುವಂತ ಮಾತು, ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ದೇವರು ನಮ್ಮನ್ನು ಕಳಿಸುತ್ತಾ ಇರುವಂಥದ್ದು. ಅದೇ ರೀತಿಯಾಗಿಯೇ ನಮ್ಮ ದೃಷ್ಟಿಯಲ್ಲಿ ನನ್ನಿಂದ ಸಾಧ್ಯವಿಲ್ಲ, ಏನೂ ಆಗೋದಿಲ್ಲ. ದೇವರ ದೃಷ್ಟಿಯಲ್ಲಿ ನಾನು ಬೆಟ್ಟ ಹತ್ತುವವನಾಗಿ ಕಾಣಲ್ಪಡುತ್ತೇನೆ. ನನ್ನ ಬಲವು ದೇವರಿಗೆ ಗೊತ್ತಿದೆ. ನೀನು ಹೋಗಬೇಕಾದ ದೂರ ಬಹುದೂರ. ನೀನು ಮೇಲೆ ಹೋಗಪ್ಪ, ಇಲ್ಲಿ ಏನು ಸಮಸ್ಯೆ ಇಲ್ಲ, ನನ್ನಿಂದ ಸಾಧ್ಯವಿಲ್ಲ, ನಾನು ಈ ಸ್ಥಳದಲ್ಲಿ ಇರುತ್ತೇನೆ, ಇವರೊಂದಿಗೆ ಇರುತ್ತೇನೆ, ನನ್ನಿಂದ ಆಗಲ್ಲ. ಕೆಲವರಿಗೆ ಏನಾದ್ರೂ ಸೇವೆ ಮಾಡುವುದಕ್ಕೆ ಹೇಳಿ ನೋಡಿ, ಅಯ್ಯೋ ನನ್ನಿಂದ ಆಗೋದಿಲ್ಲ, ಮಾಡೋಕ್ಕಾಗಲ್ಲ. ನಿನ್ನಿಂದ ಆಗಲ್ಲ, ಖಂಡಿತ ಆಗಲ್ಲ. ಆದರೆ ನಿನ್ನನ್ನು ಕಳುಹಿಸುವ ಆತನಿಂದ ಸಾಧ್ಯ. ಅವರಿಗೆ ನಿನ್ನ ಬಲ ಗೊತ್ತು, ನಿನ್ನ ಶಕ್ತಿ ಗೊತ್ತು, ನೀನು ಎಂತಹ ವ್ಯಕ್ತಿ ಎಂಬುದಾಗಿ ಅವರಿಗೆ ಚೆನ್ನಾಗಿ ಗೊತ್ತು. ಗೋಲಿಯಾತನ ದೃಷ್ಟಿಯಲ್ಲಿ ದಾವೀದನು ಒಂದು ವೇಳೆ ಚಿಕ್ಕವನಾಗಿರಬಹುದು, ಆದರೆ ದಾವೀದನ ದೃಷ್ಟಿಯಲ್ಲಿ ಗೋಲಿಯಾತನು ನಾಯೇ. ಅವನಂದುಕೊಳ್ಳುತ್ತಾನೆ, ನನ್ನನ್ನು ನಾಯಿ ಅಂತ ಕರೀತೀಯ? ಅಷ್ಟೇ ಕಣೋ, ನೀನು ನನ್ನ ದೃಷ್ಟಿಯಲ್ಲಿ, ನನ್ನ ದೇವರ ದೃಷ್ಟಿಯಲ್ಲಿ ನೀನು ನಾಯಿನೇ. ಅಷ್ಟೇ, ಮ್ಯಾಟ್ರ್ ಮುಗಿಯಿತು. ಕಲ್ಲಿಂದ ಒಡೆದ್ನ, ಕೆಲಸ ಮುಗಿಯಿತು, ಅಷ್ಟೇ ಮುಗೀತು, ಅಷ್ಟೇನೆ. ಆದ್ರೆ ಇವ್ರು ಇಲ್ಲೇನ್ ಮಾಡುತ್ತಾರೆ, ಏನ್ ಮಿಸ್ಟೇಕ್ ಮಾಡುತ್ತಾರೆ? ಇವರು ಈಗ ಚೋಗಾರ್ಗೆ ಹೋಗುತ್ತಾರೆ. ಆಕ್ಚುಲ್ ಆಗಿ ದೇವರು ನಾಶ ಮಾಡಬೇಕಾದ ಸ್ಥಳಗಳಲ್ಲಿ ಚೋಗಾರ್ ಕೂಡ ಒಂದು. ಸೋದೋಮ್ ಗೋಮೋರ ನಾಶ ಮಾಡುವುದಕ್ಕೆ ಬಂದ್ರಲ್ವಾ, ಆ ಸ್ಥಳದಲ್ಲಿ ಚೋಗಾರ್ ಕೂಡ ಇದೆ. ಓದಿರಿ 19ನೇ ಅಧ್ಯಾಯ 21ನೇ ವಾಕ್ಯ ಓದಿರಿ. ಅದಕ್ಕಾತನು ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ. ನೋಡು, ನೀನು ಹೇಳಿದ ಊರನ್ನು ನಾನು ಕೆಡಹುವುದಿಲ್ಲ. ಹಾಗಾದ್ರೆ ಅವರ ಪ್ಲಾನ್ನಲ್ಲಿ ಏನಿದೆ? ಆ ಊರು ಕೂಡ ಕೆಡವಿ ಹಾಕುವಂತ ಪ್ಲಾನ್ನಲ್ಲಿದೆ. ನಿನ್ನಿಂದ ಆ ಊರನ್ನು ಕೆಡುವುದಿಲ್ಲ ಅನ್ನುತ್ತಾರೆ. ಹಾಗಾದ್ರೆ ಅವರ ಪ್ಲಾನ್ನಲ್ಲಿ ಏನಿದೆ? ಹಾಗಾದ್ರೆ ಆ ಊರು ಎಂತಹ ಊರು? ಹಾಗಾದ್ರೆ ಲೋಟನು ಚೂಸ್ ಮಾಡಿದಂತ ಊರು ಯಾವ ಊರು? ಬಹಳ ಮೋಸಕರವಾದ ಊರು. ಇವರು ಈ ಮೋಸದಿಂದ ಆ ಮೋಸಕ್ಕೆ ಹೋಗುತ್ತಾರೆ. ಈಗ ಇದೇ ಸತ್ಯ. ಈ ಕ್ರೂರವಾದ ಪಟ್ಟಣದಿಂದ ಆ ಕ್ರೂರವಾದ ಪಟ್ಟಣಕ್ಕೆ ಹೋಗುತ್ತಾರೆ. ಕರ್ತನು ಹೇಳುತ್ತಾರೆ ಬೇಡ ಅನ್ನುತ್ತಾರೆ. ಬೇಡ, ನೀನು ಎಲ್ಲಿ ಹೋಗು? ಬೆಟ್ಟಕ್ಕೆ ಹೋಗು. ಸೋದೋಮಲ್ ಏನ್ ಸಮಸ್ಯೆ, ಅದಕ್ಕಿಂತ ಮೋಸಕರವಾದ ಸಮಸ್ಯೆ ಚೋಗಾರಲ್ಲಿದೆ. ಅದು ಏನು ಸಮಸ್ಯೆ ಎಂಬುದಾಗಿ ಈಗ ನಾವು ನಿಧಾನಿಸೋಣ. ಒಂದು ನಿಧಾನಿಸಿ ನೋಡೋಣ. ಅದೇ ಎಂಬುದಾಗಿ ಹೇಳುತ್ತಿಲ್ಲ, ಅದನ್ನು ನಿಧಾನಿಸಿ ನೋಡಬಹುದು. ಹೇಗಂದ್ರೆ, ಸೋದೋಮಿನಲ್ಲಿರುವಾಗ ಈ ಇಬ್ಬರು ಹೆಣ್ಣು ಮಕ್ಕಳು ನಂಬಿಗಸ್ತರಾಗಿದ್ದರು. ಕರೆಕ್ಟ್ ತಾನೆ? ನಂಬಿಗಸ್ತರಾಗಿ ಇದ್ದರು. ಅಳಿಯಂದಿರನ್ನು ಹುಡುಕುತ್ತಾರೆ. ಮದುವೆ ಆಗುವ ತನಕ ಹೆಣ್ಣು ಮಕ್ಕಳು ಹೇಗೆ ಇದ್ದಾರೆ? ನಂಬಿಗಸ್ತರಾಗಿ ಇದ್ದಾರೆ. ಆದರೆ ಚೋಗಾರ್ಗೆ ಹೋಗುವಾಗ, ಬೆಟ್ಟಕ್ಕೆ ಹೋಗುವಾಗ ತಾವು ಮಾಡಿದ್ದು ತಪ್ಪು ಎಂಬುದಾಗಿ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಈ ಕಾರ್ಯವನ್ನು ಅವರು ಎಲ್ಲಿಂದ ಕಲಿತುಕೊಂಡಿರುತ್ತಾರೆ? ಸೋದೋಮಿನಲ್ಲಿ ಆ ಅಭ್ಯಾಸ ಇಲ್ಲ, ಬೆಟ್ಟದಲ್ಲಿ ಅಭ್ಯಾಸ ಇದೆ. ಹಾಗಾದ್ರೆ ನಡುವೆ ಈ ಅಭ್ಯಾಸ ಅವರಿಗೆ ಎಲ್ಲಿಂದ ಬಂದಿರಬೇಕು? ಚೋಗೋರ್ನಲ್ಲೇ ಬಂದಿರಬೇಕು. ಇಲ್ಲಿ ಇದ್ದದ್ದು ಹೋಮೋಸೆಕ್ಷುಯಾಲಿಟಿ, ಅಲ್ಲಿ ಇದ್ದದ್ದು ಕ್ರಮ ತಪ್ಪಿದಂತಹ ಜೀವಿತ. ತಂದೆಗೂ ಮಕ್ಕಳಿಗೂ, ತಾಯಿಗೂ ಮಕ್ಕಳಿಗೂ ಡಿಫರೆನ್ಸ್ ಇಲ್ಲದೆ ಇರುವಂಥದ್ದು. ಈ ರೀತಿಯಾಗಿ ಒಂದು ಕಾರ್ಯ ಇತ್ತ ಅಂದ್ರೆ, ಕೊರಿಂತದವರಿಗೆ ಪೌಲನು ಬರೆಯುವಾಗ ಏನು ಬರೆಯುತ್ತಾರಂದ್ರೆ, ಕೊರಿಂತಿಯವರೇ, ಅನ್ಯರಲ್ಲಿಯೂ ಕಾಣಲ್ಪಡದೇ ಇರುವಂತಹ ಅಸಹ್ಯವಾದ ಕಾರ್ಯಗಳು ನಿಮ್ಮಲ್ಲಿ ಕಾಣಲ್ಪಡುತ್ತಾ ಇದೆಯಲ್ಲ, ಅವನವನು ತನ್ನ ತಂದೆಯ ಮಂಚದಲ್ಲೇ ತಪ್ಪು ಮಾಡುತ್ತೀರಲ್ಲ ಎಂಬುದಾಗಿ ಹೇಳುತ್ತಾರೆ. ಅಂತಹ ಪಾಪವೂ ಇದೆ. ಹಾಗಾದ್ರೆ ಈ ಪಾಪವು ಎಲ್ಲಿಂದ ಬಂದಿರುತ್ತದೆ? ಸೋದೋಮ್ನಲ್ಲಿ ಇಲ್ಲ. ಸೋದೋಮ್ನಲ್ಲಿ ಅಂತಹ ವಿಷಯ ಇಲ್ಲ. ಹಾಗಾದ್ರೆ ಎಲ್ಲಿಂದ ಬಂದಿರಬೇಕು? ಹಾಗಾದ್ರೆ ದೇವರು ನಿನಗೆ ಒಂದು ಸ್ಥಳಕ್ಕೆ ಹೋಗುವುದು ಬೇಡ, ಬೇರೆ ಸ್ಥಳಕ್ಕೆ ಹೋಗು ಎಂದು ಹೇಳುತ್ತಾರೆ ಅಂದ್ರೆ, ಆ ಊರಲ್ಲಿ ಯಾವ ಪಾಪ ಇದೆ ಎಂಬುದಾಗಿ ದೇವರಿಗೆ ಗೊತ್ತು. ನಿನಗೆ ಆ ಊರಲ್ಲಿರುವಂತಹ ನೀರಾವರಿ ಗೊತ್ತಿದೆ. ಆ ಊರು ನಿನಗೆ ನೋಡುವುದಕ್ಕೆ ದೇವರ ವನದಂತೆ ಇದೆ. ಆ ಊರಲ್ಲಿರುವಂತ ಐಗುಪ್ತೆ ನಿಮಗೆ ಕಾಣುತ್ತಾ ಇದೆ. ಆದರೆ ಆ ಊರಲ್ಲಿರುವಂತ ಪಾಪ ಏನೆಂಬುದಾಗಿ ನಿಮಗೆ ಗೊತ್ತಿಲ್ಲ. ನಾವು ಅನೇಕ ದೇಶ, ಅನೇಕ ಸಮಯಗಳಲ್ಲಿ ಹೊರದೇಶದವರೊಂದಿಗೆ ಮಾತನಾಡುತ್ತೇನೆ. ಅವರೊಂದಿಗೆ ಮಾತನಾಡುವಾಗ ಅವರು ಹೇಳುವುದೇನು ಗೊತ್ತಾ? ಅಲ್ಲಿ ಒಳ್ಳೆಯ ಜೀವಿತ ಇದೆ ಪಾಸ್ಟರ್, ಒಳ್ಳೆಯ ಸಂಬಳ ಇದೆ, ಒಳ್ಳೆಯ ಜನರು ಹೇಗೆ ಅಂದ್ರೆ ಡೀಸೆಂಟ್ ಆದ ವ್ಯಕ್ತಿಗಳು, ಮರ್ಯಾದೆ ಕೊಡುವಂತ ಜನರು ಎಲ್ಲ ಇದ್ದಾರೆ. ಆದ್ರೆ ಒಳಗೆ ಏನಿದೆ ಗೊತ್ತಾ? ಮಕ್ಕಳು ಕೆಟ್ಟು ಹೋಗುವಂತ ಎಲ್ಲಾ ಪಾಪವೂ ಕೂಡ ಅಲ್ಲೇ ಇದೆ. ಎಲ್ಲಾ ಪಾಪವೂ ಇದೆ.
ಎಲ್ಲರೂ ಕೂಡ ಹೇಳುವಂತ ಮಾತು, ನಾನು ಹೋಗುವ ಎಲ್ಲಾ ಕಡೆ ಹೇಳುವಂತ ಮಾತು, ಈ ಮಕ್ಕಳನ್ನು ಹೇಗೆ ಬೆಳೆಸುವುದಂತ ಗೊತ್ತಾಗ್ತಿಲ್ಲ ಪಾಸ್ಟರ್. ಬಹಳ ಮೋಸಕರವಾಗಿದೆ. ಈ ಹೊರದೇಶದಲ್ಲಿರುವಂತ ಅನ್ಯರು, ಕ್ರೈಸ್ತರಲ್ಲದೆ ಇರುವವರು ಏನ್ ಮಾಡುತ್ತಾರೆ ಗೊತ್ತಾ? ಅನೇಕರು ತಮ್ಮ ಮಕ್ಕಳನ್ನು ಇಂಡಿಯಾಗೆ ಕಳುಹಿಸುತ್ತಾರೆ. ಆ ಮಕ್ಕಳು ಕಾಲೇಜಲ್ಲಿ ಓದುತ್ತಾರೆ ಗೊತ್ತಾ, ಇಂಡಿಯಾದಲ್ಲಿ ಓದುತ್ತಾರೆ. ಆ ಮಕ್ಕಳನ್ನು ಇಂಡಿಯಾಗೆ ಕಳುಹಿಸುತ್ತಾರೆ. ಏನಂತ ಕೇಳಿದ್ರೆ, ಅಲ್ಲಿಗಿಂತ ಇಂಡಿಯಾನೇ ಸೇಫ್ಟಿ ಅನ್ನುತ್ತಾರೆ. ಈಗ ನಮಗೆ ಈ ಸೇಫ್ಟಿಗಿಂತಲೂ ಕೂಡ ಹಣ ದೊಡ್ಡದಾಗಿ ಕಾಣ್ತಾ ಇದೆ. ಸೇಫ್ಟಿಗಿಂತಲೂ ಕೂಡ ಹಣ, ಆಡಂಬರ, ನಮಗೆ ಹೆಸರು ಎಲ್ಲ ದೊಡ್ಡದಾಗಿ ಕಾಣ್ತದೆ. ಆದ್ರೆ ಅಲ್ಲಿರುವಂತ ಮಕ್ಕಳೊಂದಿಗೆ ಸೇರುತ್ತಾರೆ. ಯಾಕೆ? ಅಲ್ಲಿರುವಂತ ಪಾಪ ಏನೆಂಬುದಾಗಿ ದೇವರಿಗೆ ಗೊತ್ತಿದೆ. ಕೆಲವು ಸಮಯದಲ್ಲಿ ದೇವರು ನಿಮ್ಮನ್ನು ತಡೆಯುತ್ತಾರೆ, ಕೆಲವು ವಿಷಯ ಬೇಡ ಎಂದು ಹೇಳುತ್ತಾರೆ. ಕಾರಣ ಅಲ್ಲಿ ಎಲ್ಲಿ ತಪ್ಪುಗಳಿದೆ ಎಂಬುದಾಗಿ ದೇವರಿಗೆ ಗೊತ್ತು. ಇದು ಬೇಡ ಅಂತ ದೇವರು ಯಾಕೆ ಹೇಳುತ್ತಾರೆ ಅಂದ್ರೆ, ನಿನ್ನ ಬೀಳುವಿಕೆಯಲ್ಲಿದೆ ಅಂತ ಅರ್ಥ. ಆದರೆ ನಾವು ಅದನ್ನು ಕೇಳುವುದಿಲ್ಲ. ನಮ್ಮ ಪ್ರಕಾರ ಏನು? ಹಣ. ಕಡೆಯ ಕಾಲದಲ್ಲಿ ಮನುಷ್ಯರು ಹಣದಾಸೆಯುಳ್ಳವರಾಗಿರುತ್ತಾರೆ. ಈಗ ನೋಡುವುದಾದರೆ ಎಲ್ಲರಿಗೂ ಕೂಡ ಅವರನ್ನು ಕೇಳಿ ನೋಡಿ, ಯಾಕೆ ನಿಮಗೆ ಇಷ್ಟೊಂದು ಹಣದ ಅವಶ್ಯಕತೆ ಇದೆ? ಅಯ್ಯೋ ಪಾಸ್ಟ್ ಏನ್ ಹೇಳ್ತಾ ಇದ್ದೀರಾ? ಮನೆ ತಗೋಬಾರದಾ? ಕಾರ್ ತಗೋಬಾರದಾ? ಕಾರು, ಮನೆ ತೆಗೆದುಕೊಂಡು ನಿಮ್ಮ ಮಕ್ಕಳು ಪಾಪದಲ್ಲಿ ಸಾಯುವುದಕ್ಕಿಂತಲೂ ಬಾಡಿಗೆಯ ಮನೆಯಲ್ಲಿ ನಿಮ್ಮ ಮಕ್ಕಳು ಪರಿಶುದ್ಧವಾಗಿ ಪರಲೋಕಕ್ಕೆ ಹೋಗುವುದು ವಾಸಿ. ಹೌದು ತಾನೆ? ಮಕ್ಕಳ ಆತ್ಮ ನರಕಕ್ಕೆ ಹೋಗಿ ನೀನು ಹಣ ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಎಷ್ಟೋ ಜನ ಇಲ್ಲಿಂದ ಹೊರದೇಶಕ್ಕೆ ಹೋಗಿ ತಮ್ಮ ಮಕ್ಕಳು ಅಲ್ಲಿ ಕೆಟ್ಟು ಹೋಗಿ ಅದನ್ನು ಯಾರಿಗೆ ಹೇಳಿಕೊಳ್ಳಲಿಕ್ಕಾಗದೆ ಮತ್ತೆ ಊರಿಗೆ ಬರದೇ ಇದ್ದಾರೆ. ಇಲ್ಲಿ ಬರದೇ ಇದ್ದಾರೆ. ಬಂದ್ರೆ ಅವರ ಮಕ್ಕಳ ಕುರಿತಾಗಿ ಕೇಳುತ್ತಾರೆ, ಅವರ ಮಕ್ಕಳ ಜೀವಿತದಲ್ಲಿ ನಾಶವಾಗೋಯಿತು. ಅದನ್ನು ಇಲ್ಲಿ ಹೇಳುವುದಕ್ಕೆ ಅವರು ಯಾರು ಸಿದ್ಧರಾಗಿಲ್ಲ. ಅನೇಕರು ಆ ರೀತಿಯಾಗೇ ಇದ್ದಾರೆ. ದಯವಿಟ್ಟು ದೇವರು ನಿಮ್ಮನ್ನು ಬೆಟ್ಟಕ್ಕೆ ಹೋಗಲು ಹೇಳಿದ್ರೆ ಹೋಗ್ರಿ. ಕರ್ತನಿಗೆ ಯಾವುದು ಸೇಫ್ ಎಂಬುದಾಗಿ ಗೊತ್ತು. ನೀವೊಂದು ಚಿಕ್ಕ ಡೈವರ್ಷನ್. ಚೋಗಾರ್ಗೆ ಹೋಗಿ ಮೇಲೆ ಬೆಟ್ಟಕ್ಕೆ ಬಂದರು. 10 ತಲೆಮಾರು ನಿಮ್ಮ ಮಕ್ಕಳು ದೇವರೊಂದಿಗೆ ಇಲ್ಲದೆ ಹೋಯಿತು. 10 ತಲೆಮಾರು ಹೋಯಿತು, ಅಷ್ಟೇ, ಮುಗಿಯಿತು. ಅದೇ ಇವತ್ತಿನ ಪರಿಸ್ಥಿತಿ. ಕರ್ತನು ನಿಮಗೆ ಏನು ಹೇಳುತ್ತಾರೋ, ನಿಮ್ಮ ಮಕ್ಕಳನ್ನು ಏನನ್ನು ಓದಿಸುವುದಕ್ಕೆ ಹೇಳುತ್ತಾರೋ ಅದನ್ನು ಓದಿಸಿ. ಕೂಡಲೇ ಡಾಕ್ಟರ್ ಆಗಿಸಬೇಕು, ಇಂಜಿನಿಯರ್ ಆಗಿಸಬೇಕು, ಎಲ್ಲ ಡಾಕ್ಟರ್ ಇಂಜಿನಿಯರ್ ಆಗಬೇಕು. ಕರ್ತನು ಏನು ಹೇಳುತ್ತಾರೋ ಅದನ್ನು ಮಾಡಿ. ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು ಬೇಡ ಅಂತ ಹೇಳ್ತಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ಇಲ್ಲಿ ಕಳಿಸಿ ಮಕ್ಕಳನ್ನು ಜೊತೆಗಿಟ್ಟುಕೊಳ್ಳುವುದಿಲ್ಲ. ಇಲ್ಲಿಂದ ಮಕ್ಕಳನ್ನು ಫಿಲಿಪಿಯನ್ಸ್ಗೆ ಕಳಿಸುವುದು, ಇಲ್ಲಿಂದ ಮಕ್ಕಳನ್ನು ಯುಕ್ರೇನ್ಗೆ ಕಳಿಸುವುದು, ಇಲ್ಲಿಂದ ಮಕ್ಕಳನ್ನು ಸಿರ್ಬಿಯಾಗೆ ಕಳಿಸುವುದು, ರಷ್ಯಾಗೆ ಕಳಿಸುವುದು. ನಾನು ಕಳಿಸುವುದು ತಪ್ಪೆಂದು ಹೇಳುತ್ತಿಲ್ಲ, ಮತ್ತೆ ಹೇಳುತ್ತೇನೆ, ದೇವರ ಚಿತ್ತವ. ವಿದ್ಯಾಭ್ಯಾಸಕ್ಕೋಸ್ಕರ, ಹಣಕ್ಕೋಸ್ಕರ, ಕೆಲಸಕ್ಕೋಸ್ಕರ, ಅದು ನೀರಾವರಿಯಂತೆ ಇದೆ, ಐಗುಪ್ತದಂತೆ ಇದೆ ಎಂಬುದಾಗಿ ಕಳುಹಿಸಬೇಡಿ. ಅದು ಚೋಗಾರಾಗಿ ಇರುತ್ತದೆ. ಅಲ್ಲಿ ಹೋದರೆ ನಿಮ್ಮ ಮಕ್ಕಳು ಕೆಟ್ಟು ಹೋಗುತ್ತಾರೆ. ಒಂದು ಚಿಕ್ಕ ಡೈವರ್ಷನ್ ತೆಗೆದುಕೊಳ್ಳುತ್ತಾರೆ. ಲೋಟನು ಒಂದೇ ಒಂದು ಚಿಕ್ಕ ಡೈವರ್ಷನ್. ಕೂಡಲೇ ಅವನಿಗೆ ಗೊತ್ತಾಯಿತು, ಇಲ್ಲಿ ಬಹಳ ಮೋಸಕರವಾಗಿದೆ, ನಾನು ಮತ್ತೆ ಬೆಟ್ಟಕ್ಕೆ ಹೋಗುತ್ತೇನೆ. ಹಾಗಾದರೆ ನಿನಗೆ ಬೆಟ್ಟಕ್ಕೆ ಹೋಗುವಷ್ಟರ ಮಟ್ಟಿಗೆ ಏನಿದೆ? ಬಲ ಇದೆ. ದೇವರು ಒಂದು ಕಡೆ ವಾಸ ಮಾಡುವುದಕ್ಕೆ ಹೇಳಿದ್ರೆ ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳಬೇಡಿ. ದೇವರು ಒಂದು ಕಡೆ ನಿಮಗೆ ಇರುವುದಕ್ಕೆ ಹೇಳಿದ್ರೆ ಅಲ್ಲಿ ನಿಮ್ಮ ನಡೆಸುವುದಕ್ಕೆ ದೇವರು ಶಕ್ತರು. ನಿನ್ನಲ್ಲಿ ಯಾವ ಬಲ ಇದೆ ಎಂಬುದಾಗಿ ದೇವರಿಗೆ ಗೊತ್ತಿರುವುದರಿಂದಲೇ ಅಲ್ಲಿ ಕಳುಹಿಸಿದ್ರು. ಗಾಡ್ ನೋಸ್ ಯುವರ್ ಸ್ಟ್ರೆಂತ್. ನಿಮಗೆ ನಿಮ್ಮ ಬಲವೂ ಗೊತ್ತಿಲ್ಲ, ದೇವರ ಬಲವೂ ಗೊತ್ತಿಲ್ಲ. ಒಂದು ವೇಳೆ ನಾವು ಬಲಹೀನರೇ ಆಗಿರಬಹುದು. ನಮ್ಮನ್ನು ಕಳುಹಿಸುವ ಆತನು ಬಲಿಷ್ಠನಲ್ವಾ? ನಾನು ಕನಿಷ್ಠನಾಗಿರಬಹುದು, ನನ್ನನ್ನು ಕಳುಹಿಸುವ ಆತನು ಉನ್ನತನಲ್ಲವಾ? ಅವರು ಹೇಳಿದ್ರೆ ಆಗುತ್ತದೆ, ಆಜ್ಞಾಪಿಸಿದರೆ ನಿಲ್ಲುತ್ತದೆ. ನಮಗೆ ಯಾಕೆ ಆ ಹಂತದಲ್ಲಿ ಆ ರೀತಿಯಾದ ಒಂದು ಭಯ? ಅದೇ ಕಡೆಯದಾಗಿ ನೋಡಿ, 2 ಸಂತತಿಯೂ ಕೂಡ ಕೆಟ್ಟು ಹೋಯಿತು. ಆದ್ದರಿಂದಲೇ ಆರಂಭದಲ್ಲಿ ಹೇಳಿದೆ, ಕರ್ತನು ಅವರನ್ನು 10 ತಲೆಮಾರಾದ ನಂತರವಾಗಿ ರಕ್ಷಿಸಿ ಕರೆತರುತ್ತಾರೆ. ನಾನು ನಿಮ್ಗೇನು ಹೇಳುತ್ತಾನೆ ಗೊತ್ತಾ? ಆ ರೀತಿ ಬೇಡ. ನಮ್ಮ ಮಕ್ಕಳು ಕೆಟ್ಟು ಹೋಗದೇನೆ ದೇವರ ಹತ್ರ ಬರುವಂಥದ್ದು ಆಶೀರ್ವಾದ ತಾನೆ. ನಮ್ಮನ್ನು ದೇವರು ಎಲ್ಲಿ ಹೋಗುವುದಕ್ಕೆ ಹೇಳುತ್ತಾರೋ ಅಲ್ಲಿ ಕಳಿಸಬೇಕು ಅಷ್ಟೇನೆ. ನೀವು ಈ ಡೈವರ್ಷನ್, ಇದಕ್ಕಿಂತ ಅದು ಬೆಟರ್, ಅದಕ್ಕಿಂತ ಇದು ಬೆಟರ್. ನಾನು ಯಾವಾಗಲೂ ಹೇಳುತ್ತೇನೆ ಮಕ್ಕಳ ಹತ್ರ, ಕೆಲವರು ಬಂದು ಕೇಳುತ್ತಾರೆ, ಮಕ್ಕಳು ಕೇಳುತ್ತಾರೆ, ನಾನು ನೆಕ್ಸ್ಟ್ ಏನು ಓದಬೇಕು ಅಂಕಲ್ ಅಂತ ಕೇಳುತ್ತಾರೆ. ಪ್ರಾರ್ಥಿಸು ಅನ್ನುತ್ತೇನೆ. ಹೆತ್ತವರಿಗೂ ಹೇಳುತ್ತೇನೆ, ಅವರಿಗೆ ಫೋರ್ಸ್ ಮಾಡಬೇಡಿ. ನೀವು ಒಳಿತು ಮಾಡುತ್ತಾ ಇದ್ದೇನೆಂಬುದಾಗಿ ಅಂದುಕೊಂಡು ತಪ್ಪು ಮಾಡುತ್ತೀರಾ. ನಿಮ್ಮ ಒಂದು ಆಲೋಚನೆ ಏನು ಗೊತ್ತಾ? ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ತಾನೇ ನಾವು ಹೇಳುತ್ತೇವೆ. ಇನ್ನೂ ಒಂದು 10 ವರ್ಷವಾದ ನಂತರ ಇರುತ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಇರುತ್ತದೆ. ಮಕ್ಕಳಿಗೆ ಓದಿಸುವಂಥದ್ದು ತಪ್ಪಾ ಅಂತ ಕೇಳುತ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮುಂದಿನ 10 ವರ್ಷದಲ್ಲಿ AGI ಎಂಬುದಾಗಿ ಬೇರೆ ಒಂದು ಬರುತ್ತದೆ. ಅದಾದ 10 ವರ್ಷವಾದ ನಂತರ ಇನ್ನೊಂದು ಬರುತ್ತದೆ. ಯಾವುದನ್ನು ನೀವು ಓದಿಸುತ್ತೀರಾ? ಅದಕ್ಕೆ ಬದಲಾಗಿ ದೇವರ ಚಿತ್ತ ಏನೆಂಬುದಾಗಿ ನೀವು ಓದಿಸುವುದಾದರೆ, ದೇವರಿಗೆ ನಿಮ್ಮ ಮಕ್ಕಳ ಕೊನೆಯ ಕಾಲದ ತನಕ ಗೊತ್ತು. ಅದಕ್ಕೆ ತಕ್ಕ ಕಾರ್ಯವನ್ನು ದೇವರು ಕೊಟ್ಟು ಓದಿಸುತ್ತಾರೆ. ಅದರ ಕುರಿತಾಗಿ ದೇವರ ಹತ್ರ ಕೇಳಿ ಏನು ಓದಿಸಬೇಕು ಎಂಬುದಾಗಿ. ನಮಗೆ ಇವತ್ತು ಯಾವುದು? ಯಾರಾದರೂ ಬಂದು ಕೇಳುತ್ತಾರೆ, ಏನಾದರೂ ಅಡ್ವೈಸ್ ಕೊಡುತ್ತಾರೆ. ಮುಂದಿನ 5 ವರ್ಷದಲ್ಲಿ ಇದೇ ಫ್ಯೂಚರ್ ಎಂದು ಹೇಳುತ್ತಾರೆ. ಫ್ಯೂಚರ್ ಯಾವುದರಲ್ಲೂ ಇಲ್ಲ. ನಮ್ಮ ಕಾಲಗಳು ದೇವರ ಕರದಲ್ಲಿ ಬರೆಯಲ್ಪಟ್ಟಿದೆ. ಫ್ಯೂಚರ್ ವಿದ್ಯಾಭ್ಯಾಸದಲ್ಲಿದೆ ಅಂದರೆ ನಮಗೆ ದೇವರೇ ಅವಶ್ಯವಿಲ್ವಲ್ಲ ಅಲ್ವಾ? ಚೆನ್ನಾಗಿ ಓದಿ ನಡುಬೀದಿಯಲ್ಲಿ ನಿಂತವನು ಕೂಡ ಇದ್ದಾನೆ. ಓದದೇ ಇರುವಂತವನು ಯಜಮಾನನಾಗಿದ್ದಂಥವನು ಇದ್ದಾನೆ. ಅದಕ್ಕಾಗಿ ಓದಬಾರ್ದಂತ ಹೇಳುತ್ತಿಲ್ಲ. ಓದುತ್ತೇವೋ ಓದುವುದಿಲ್ಲವೋ, ಏನೇ ಆಗಿದ್ದರೂ ಕೂಡ ದೇವರ ಚಿತ್ತವಾಗಿರಬೇಕು.
ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಇವತ್ತು ಕಡೆಯ ಕಾಲದಲ್ಲಿ ನಿರ್ದಿಷ್ಟವಾಗಿ ಮಕ್ಕಳನ್ನು ಡೈವರ್ಟ್ ಮಾಡುವಂತ ವಿಷಯ ಯಾವುದಂದ್ರೆ ಈ ವಿದ್ಯಾಭ್ಯಾಸ. ಮಕ್ಕಳಿಗೆ ಹಾಗೆ ಬಹಳಷ್ಟು ಸ್ಟ್ರೆಸ್ ಮಾಡಿ ಹಾಗೆ ಅವರು ಡಿಪ್ರೆಷನ್ಗೆ ಹೋಗಿ ಎಷ್ಟೋ ಮಕ್ಕಳು ಈಗ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಗೊತ್ತಾ ನಿಮಗೆ? ಹಾಗೆ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಸ್ಟ್ರೆಸ್ ಆಗಿ OCD ಪ್ರಾಬ್ಲಮ್ ಎಲ್ಲ ಬಂದಿದೆ ಈಗ ಮಕ್ಕಳಿಗೆ. ದಯವಿಟ್ಟು ಹೆತ್ತವರಿಗೆ ಹೇಳುತ್ತೇನೆ, ದೇವರೊಂದು ಸ್ಥಳದಲ್ಲಿ ಇರುವುದಕ್ಕೆ ಹೇಳಿದ್ರೆ ಇರ್ಲಿ. ಅದು ನೋಡುವುದಕ್ಕೆ ಬೆಟ್ಟದ ಹಾಗೆ ಇರುತ್ತದೆ. ಬೆಟ್ಟದಲ್ಲಿ ಏನಿರುತ್ತದೆ ರೀ? ಬೆಟ್ಟದಲ್ಲಿ ಏನಿರುವುದಿಲ್ಲ, ಆದ್ರೆ ದೇವರು ಇರುತ್ತಾರೆ. ಬೆಟ್ಟದಲ್ಲಿ ಏನಿರುವುದಿಲ್ಲ, ದೇವರು ಇರುತ್ತಾರೆ. ದೇವರಿದ್ರೆ ಎಲ್ಲ ಅಲ್ಲಿ ಇರುತ್ತದೆ. ಯೋಸೇಫನು ಜೈಲಲ್ಲೇ ಇರುತ್ತಾರೆ. ದೇವರು ಯೋಸೇಫನೊಂದಿಗಿದ್ರೆ ಯೋಸೇಫನಿಗೆ ಎಲ್ಲ ಸಿಗುತ್ತದೆ. ಅಷ್ಟೇನೆ, ಬ್ಯಾಬಿಲೋನ್ನಲ್ಲೇ ಇರುತ್ತಾನೆ ದಾನಿಯೇಲನು. ದೇವರು ಜೊತೆಗೆ ಇದ್ದರೆ ದಾನಿಯೇಲನಿಗೆ ಎಲ್ಲ ಇರುತ್ತದೆ. ನಾವು ಕರ್ತನೊಂದಿಗೆ ಇದ್ದೇವಾ ಎನ್ನುವಂಥದ್ದೇ ಇಲ್ಲಿ ಇಂಪಾರ್ಟೆಂಟ್. ಕರ್ತನು ಎಲ್ಲಿ ಇರುತ್ತಾರೆ ಗೊತ್ತಾ? ಅವ್ರು ಹೇಳುವಂತಹ ಸ್ಥಳದಲ್ಲಿ ನೀವು ಇರುವುದಾದರೆ ದೇವರು ಅಲ್ಲೇ ಇರುತ್ತಾರೆ. ಹಲ್ಲೆಲೂಯಾ. ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ. ಅದೇ ಕಾರ್ಯವೇ ಆ ಕುಟುಂಬದಲ್ಲಿರುವಂತ ಇನ್ನೊಂದು ಸಮಸ್ಯೆ ಏನು? ಓದಿರಿ, ಅದನ್ನು ಯೇಸು ಕೂಡ ಮೆನ್ಷನ್ ಮಾಡುತ್ತಾರೆ. 19ನೇ ಅಧ್ಯಾಯ 26ನೇ ವಾಕ್ಯ ಓದಿರಿ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಚೆನ್ನಾಗಿ ಗಮನಿಸಿರಿ, ವಾಕ್ಯವನ್ನು ಯೇಸು ಕೂಡ ಏನ್ ಮಾಡುತ್ತಾರೆ ಅಂದ್ರೆ, ಮತ್ತೆ ಇದೇ ಕಾರ್ಯವನ್ನು ಯೇಸು ಹೇಳುವಾಗ ಲೋಟನನ್ನು ನೆನಪಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಂತ ಸ್ಥಳದಲ್ಲಿ ಅವರು ಹೇಳುವಂತ ಮಾತು ಲೋಟನ ಹೆಂಡತಿಯನ್ನು ಕೂಡ ನೆನಪಿಸಿಕೊಳ್ಳಿರಿ ಎಂದು ಹೇಳುತ್ತಾರೆ. ನಾನು ಯಾವಾಗಲೂ ಹೇಳುತ್ತೇನೆ, ಈ ತಾಯಿಯ ಹಾಗೆ ಒಬ್ಬ ಕುಟುಂಬದ ನಾಯಕಿಯನ್ನು ನೀವು ಲೈಫಲ್ಲೇ ನೋಡುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಆಕೆಯ ಫೈನಲ್ ಸ್ಟೇಜ್ ಗೊತ್ತಿದೆ, ಅದೇ ಸತ್ಯವೂ ಕೂಡ. ಆದರೆ ನೀವು ಯೋಚನೆ ಮಾಡಿ ನೋಡಿ, ಒಂದು ಸೋದೋಮ್ ಎನ್ನುವಂತಹ ಪಟ್ಟಣದಲ್ಲಿ ಈಕೆಯು ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ಸರಿಯಾಗಿ ಬೆಳೆಸಿದ್ದಾರೆ. ನಿಮಗೆ ಗೊತ್ತಾ, ಆ ಲೋಟನ್ ತಾನೇ ಬೆಳೆಸಿದ್ದು, ಲೋಟನ್ ಬೆಳೆಸಲಿಲ್ವಾ? ಓದಿರಿ, ಆದಿಕಾಂಡ 19ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಆ ರೀತಿ ಇವನು ಎಲ್ಲಿ ಹೋದ? ಸೋದೋಮ್ ಊರು ಬಾಗಿಲಿಗೆ ಹೋದ. ಆದ್ರೆ ಇವನು ಹೋಗಿದ್ದಕ್ಕೆ ಕಾರಣ ಮನೆಯಲ್ಲ, ಇವನು ಹೋಗಿದ್ದಕ್ಕೆ ಕಾರಣ ಊರು ಮೋಸಕರವಾದ ಊರು, ಅಲ್ಲಿ ಗಂಡಸರೊಂದಿಗೆ ತಪ್ಪಾಗಿ ನಡೆದುಕೊಳ್ಳುವಂತ ಊರು. ಆದ್ದರಿಂದ ಲೋಟ ಎಲ್ಲಿ ಹೋದ? ಹೊರಟು ಸೋದೋಮಿನ ಊರು ಬಾಗಿಲಿಗೆ ಹೋಗುತ್ತಾನೆ. ಆದರೆ ಒಳಗೆ ಊರು ಕೆಟ್ಟು ಹೋಗಿದೆ. ಊರು ಹೇಗಿದೆ? ಕೆಟ್ಟು ಹೋಗಿದೆ. ಆ ಊರಿನಲ್ಲಿ ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಆ ನಾಶನ ಬರುವಂತ ಹಿಂದಿನ ದಿನ ರಾತ್ರಿಯ ತನಕ ಸರಿಯಾಗಿ ಬೆಳೆಸಿದ್ದಾರೆ ಅಂದ್ರೆ ಅದು ಆಕೆ ಮಾಡಿದಂತ ಬಹಳ ಉತ್ತಮವಾದ ವಿಷಯ. ನಾನು ಹೇಳುತ್ತೇನೆ, ಮಕ್ಕಳಿಗೆ ಒಬ್ಬ ತಾಯಿ ಇಲ್ಲದೆ ಒಬ್ಬ ತಂದೆಯಿಂದ ಮಕ್ಕಳನ್ನು ಬೆಳೆಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ತಂದೆ ಇಲ್ಲದೆ ಇದ್ದರೂ ಕೂಡ ಒಬ್ಬ ತಾಯಿ ತನ್ನ ಮಕ್ಕಳನ್ನು ಚೆನ್ನಾಗಿ ಬೆಳೆಸುತ್ತಾಳೆ. ಅನೇಕ ಸಿಂಗಲ್ ಪೇರೆಂಟ್ಸ್ ಇರುತ್ತಾರೆ. ಸಿಂಗಲ್ ಪೇರೆಂಟ್ಸ್ ಅಲ್ಲಿ ನೋಡಿ, ಮಗು ಚಿಕ್ಕ ಮಗು ಆಗಿತ್ತಂದ್ರೆ ಆ ಮಗುವನ್ನು ಮುಂದೆ ಬೆಳೆಸುವುದಕ್ಕೆ ಆ ಮಗುವಿಗೆ ಯಾರು ಬೇಕಾಗುತ್ತದೆ? ಒಂದು ಅಮ್ಮ ಬೇಕಾಗುತ್ತದೆ. ಆದರೆ ಆ ಮಗುವನ್ನು ಬೆಳೆಸುವುದಕ್ಕೆ ಆ ತಾಯಿಗೆ ಇನ್ನೊಬ್ಬರು ಬೇಕಾಗೋದಿಲ್ಲ. ಆ ಅಮ್ಮ ಒಂಟಿಯಾಗಿ ಬೆಳೆಸುತ್ತದೆ. ಆ ಅಮ್ಮನಿಂದ ಸಾಧ್ಯ. ಕೆಲಸಕ್ಕೆ ಹೋಗುತ್ತಾರೆ, ಏನೋ ಮಾಡಿ ಬೆಳೆಸುತ್ತಾರೆ. ನಾನು ಯಾವಾಗಲೂ ಹೇಳುತ್ತೇನೆ, ಒಬ್ಬ ಗಂಡಸನಿಂದ ಖಂಡಿತವಾಗಿ ಕುಟುಂಬವನ್ನು ಬೆಳೆಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವನಿಂದ ಆಗಲ್ಲ ಅಂತಾನೆ ದೇವರು ಅವಳನ್ನು ತಂದದ್ದು. ಆದರೆ ಆ ತಾಯಿ ಆ ಸೋದೋಮ್ ಪಟ್ಟಣದಲ್ಲಿ ಆ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ಸರಿಯಾಗಿ ಬೆಳೆಸಿದ್ದಾರೆ. ನನಗೆ ಅದು ಆಶ್ಚರ್ಯವಾಗಿತ್ತು. ಮದುವೆಯ ವಯಸ್ಸಿನ ತನಕ ಬೆಳೆಸಿದ್ದಾರೆ. ಈಗ ಆಗುತ್ತಿಲ್ಲ. ಈಗ ನಾವು ಯೋಚನೆ ಮಾಡುತ್ತಿದ್ದೇವೆ, ಇಷ್ಟೊಂದು ಕಟ್ಟುಪಾಡುಗಳಲ್ಲಿ ಯೋಚನೆ ಮಾಡುತ್ತೇವೆ. ನಾಶವಾಗುವ ಸ್ಥಳದಲ್ಲಿ ಹೇಗೆ ಸಾಧ್ಯವಾಗಿರಬಹುದು ಯೋಚನೆ ಮಾಡಿ ನೋಡಿ. ಅಷ್ಟೊಂದು ಒಳ್ಳೆಯ ಒಬ್ಬ ತಾಯಿ, ಅಷ್ಟೊಂದು ಒಳ್ಳೆಯ ತಾಯಿ. ಆದರೆ ಒಂದೇ ಒಂದು ಕಾರ್ಯ ಆಕೆಯಲ್ಲಿ ಇದ್ದದ್ದು ಇಡೀ ಕುಟುಂಬವನ್ನೇ ಕೊಲಾಪ್ಸ್ ಮಾಡಿತು. ದೇವರು ಸ್ಪಷ್ಟವಾಗಿ ಒಂದನ್ನು ಹೇಳುತ್ತಾರೆ, ತಿರುಗಿ ನೋಡಬೇಡ ಎಂಬುದಾಗಿ. ಇದನ್ನು ಯೇಸು ಎಲ್ಲಿ ಹೇಳುತ್ತಾರೆ? ಹೊಲದಲ್ಲಿರುವಂತವನು ತನ್ನ ವಸ್ತ್ರವನ್ನು ತಿರುಗಿ ನೋಡದಿರಲಿ, ಹಾಗೆ ಹೇಳುತ್ತಾರೆ, ಲೋಟನ ಹೆಂಡತಿಯನ್ನು ನೆನಪಿಸಿಕೊಳ್ಳಿರಿ ಎಂದು. ಯಾಕೆ? ನೀನು ತಿರುಗಿ ನೋಡುವಂತದ್ದು ಕೇವಲ ನಿನಗೆ ಮಾತ್ರ ಪರಿಣಾಮ ಉಂಟು ಮಾಡುವುದಿಲ್ಲ, ಅದು ನಿನ್ನ ಸಂತತಿಯ ಮೇಲೂ ಪರಿಣಾಮ ಬೀರುತ್ತದೆ. ಅನೇಕ ಸಮಯದಲ್ಲಿ ನೀನು ಹಿಂಜರಿಯುವಾಗ ಅದು ನಿನ್ನ ಕುಟುಂಬವನ್ನು, ನಿರ್ದಿಷ್ಟವಾಗಿ ಸಹೋದರಿಗಳಿಗೆ ಹೇಳುತ್ತೇನೆ, ಇದು ಗಂಡಸರಿಗೂ ಅನ್ವಯಿಸುತ್ತದೆ, ಆದರೂ ಕೂಡ ಸಹೋದರಿಗೆ ಹೇಳುತ್ತೇನೆ, ನೀವು ಹಿಂಜಾರಿ ಹೋಗುವಾಗ, ನೀವು ದೇವರನ್ನು ಬಿಟ್ಟು ದೂರ ಹೋಗುವಾಗ ನಿಮ್ಮ ಕುಟುಂಬವೂ ಹೋಗುತ್ತದೆ. ನೀವು ದೇವರಿಗೆ ವಿರುದ್ಧವಾಗಿ ಮಾಡುವಂತ ಒಂದು ಚಿಕ್ಕ ತಪ್ಪು ನಿಮ್ಮ ಕುಟುಂಬವು, ನಿಮ್ಮ ಮಕ್ಕಳನ್ನು ಅಧಿಕವಾಗಿ ಬಾಧಿಸುತ್ತದೆ. ಈಕೆ ನೋಡಿ ಎಷ್ಟು ಪರ್ಫೆಕ್ಟ್. ನೀವು ಎಲ್ಲಾದರೂ ಲೋಟನು ಸೋದೋಮ್ಗೆ ಹೋಗಿ ಹೊರಗೆ ಬಂದು ತಿರುಗಿ ನೋಡುವುದರ ತನಕ ಲೋಟನ ಹೆಂಡತಿಯ ಕುರಿತಾಗಿರುತ್ತದ? ಎಲ್ಲಾದ್ರೂ ಇದೆಯಾ? ನೋಡಿದ್ರ? ಆಕೆಯು ಅನ್ನೋನ್ ಪರ್ಸನ್ ಆಗಿ ಇದ್ದಾಳೆ, ಆದರೆ ಆ ಇಡೀ ಕುಟುಂಬವನ್ನು ನಡೆಸಿದ್ದಾಳೆ. ಆಕೆಯ ಕುರಿತಾಗಿ ಗೊತ್ತೇ ಇಲ್ಲ. ಸಾರಳ ಕುರಿತಾಗಿ ಎಷ್ಟು ಕಡೆ ಬರುತ್ತದೆ. ಆಕೆಯ ಕುರಿತಾಗಿ ಒಂದು ಮಾತು ಹೆಸರು ಕೂಡ ಇರುವುದಿಲ್ಲ. ಆದರೆ ಲೋಟನ್ನು ಸಂಪಾದನೆ ಮಾಡಿ ಸೇರಿ ಕೂಡಿಸಿ ಸ್ಥಳ ಹಿಡಿಯಲಾರದಷ್ಟು ಸಂಪಾದಿಸಿ ಸೋದೋಮ್ಗೆ ಹೋಗಿ ಅಲ್ಲಿ ಮಕ್ಕಳು ಹುಟ್ಟಿ ಇಬ್ಬರು ಹೆಣ್ಣು ಮಕ್ಕಳು ಬೆಳೆದು ಇಷ್ಟೆಲ್ಲ ನಡೆದಿದೆ. ಆಕೆ ಹೆಸರೇ ಇರುವುದಿಲ್ಲ. ಅನೇಕ ಸಹೋದರಿಗಳು ಹಾಗೆ ಇರುತ್ತಾರೆ, ಒಂದು ಕುಟುಂಬವನ್ನು ಹಾಗೆ ಮೇಲೆ ಎತ್ತಿ ನಿಲ್ಲಿಸಿರುತ್ತಾರೆ, ಆದರೆ ಅವರ ಹೆಸರು ಎಲ್ಲೂ ಇರುವುದಿಲ್ಲ. ಆದರೆ ಅವರು ಮಾಡುವಂತ ಒಂದು ಚಿಕ್ಕ ತಪ್ಪು ಎಲ್ಲ ಕೊಲಾಪ್ಸ್ ಮಾಡುತ್ತದೆ. ಅದನ್ನೇ ಹೇಳುತ್ತೇನೆ, ಒಬ್ಬ ಗಂಡ, ಹೆಂಡತಿ, ಮಕ್ಕಳು ಮೂವರು ಕೂಡ ಬಹಳ ಇಂಪಾರ್ಟೆಂಟ್ ಫ್ಯಾಮಿಲಿಯಲ್ಲಿ. ಯಾರಿಲ್ಲದೆ ಯಾರು ಕೂಡ ಏನ್ ಮಾಡಕ್ಕಾಗಲ್ಲ, ನಡೆಸುವುದಕ್ಕೆ ಆಗಲ್ಲ, ಬಹಳ ಕಷ್ಟ.
ಅದಕ್ಕೆ ದೇವರು ಈ ಸೆಟಪ್ ಅನ್ನು ರೂಪಿಸುತ್ತಾರೆ. ಕುಟುಂಬದ ಶಿಬಿರಕ್ಕೆ ಬಂದಿದ್ದೀರಾ, ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಹತ್ರ ದೇವರೊಂದು ಕುಟುಂಬವನ್ನು ಕೊಟ್ಟಿದ್ದಾರೆ, ಒಂದು ಸಂತತಿ ಕೊಟ್ಟಿದ್ದಾರೆ. ಅದನ್ನು ಕೊಂಡು ಹೋಗಿ ಪರಲೋಕಕ್ಕೆ ಸೇರಿಸುವುದು ದೇವರ ಯೋಜನೆ. ಆರಂಭದಲ್ಲಿ ಲೋಟನನ್ನು ದೇವರು ಕರ್ಕೊಂಡು ಬರುವುದಕ್ಕೆ ಹೇಳಿಲ್ಲ, ಆದರೆ ಅಬ್ರಹಾಮನು ಕರ್ಕೊಂಡು ಬರುತ್ತಾರೆ. ಓಕೆನೆ, ಆದರೆ ತಪ್ಪು ನಮ್ಮೆಲ್ಲರಿಗೂ ಗೊತ್ತು. ಲೋಟನನ್ನು ಪ್ರತ್ಯೇಕಿಸುತ್ತಾರೆ. ಯಾಕೆ ಲೋಟನು ಬರುವಾಗ ದೇವರು ತಡೆಯಲಿಲ್ಲ? ಅಬ್ರಹಾಮನಿಗೆ ಹೇಳ್ಬಹುದಾಗಿತ್ತಲ್ಲ, ಲೋಟನನ್ನು ಏನ್ ಮಾಡಬೇಡ, ಬರುವುದಕ್ಕೆ ಬಿಡಬೇಡ ಎಂದು. ಲೋಟನನ್ನು ಯಾಕೆ ತಡೆಯಲಿಲ್ಲ ಗೊತ್ತಾ? ಅವನ ಮೇಲೂ ದೇವರೊಂದು ಯೋಜನೆ ಇತ್ತು. ಸರಿ, ಆ ಯೋಜನೆಯಲ್ಲಿ ಅವನು ನಡೆಸೋಣ, ಕರೆಕ್ಟಾಗಿ ನಡೆಸುತ್ತಾರೆ. ಆದರೆ ಆ ಯೋಜನೆ ಎಲ್ಲಿ ಕೊಲ್ಯಾಪ್ಸ್ ಆಯಿತು ಗೊತ್ತಾ? ಆ ಲೋಟನ ಹೆಂಡತಿ ತಿರುಗಿ ನೋಡಿದ್ದರಿಂದ ಆ ಯೋಜನೆಯೇ ಕೊಲ್ಯಾಪ್ಸ್ ಆಯಿತು. ಎಲ್ಲವನ್ನೂ ಸರಿ ಮಾಡಿದ್ರು ದೇವರು, ಆದರೆ ಆಕೆಯು ತಿರುಗಿ ನೋಡಿದ್ದು 10 ತಲೆಮಾರು ಸರಿಯಾಗದೆ ಹೋಯಿತು. ನಿಮಗೆ ಈಗ ಹೇಳುತ್ತೇನೆ, ಒಂದು ವೇಳೆ ಆಕೆಯು ತಿರುಗಿ ನೋಡದೆ ಲೋಟನೊಂದಿಗೆ ಹೋಗಿದ್ದರೆ ಆ ಬೆಟ್ಟದ ಗವಿಯಲ್ಲಿ ಆ ತಪ್ಪು ನಡೆಯುತ್ತಿರಲಿಲ್ಲ. ಅವಕಾಶವೇ ಇಲ್ಲ, ನೋ ಚಾನ್ಸ್. ಆ ಒಂದು ಸಾರಿ ತಿರುಗಿ ನೋಡಿದ್ದು 10 ತಲೆಮಾರಿಗೆ ಶಾಪವನ್ನು ತಂದಿತು. ಅದನ್ನೇ ಮತ್ತೆ ಹೇಳುತ್ತೇನೆ, ನಾವು ಕೆಲವು ತಪ್ಪನ್ನು ಸರಿಪಡಿಸಿಕೊಳ್ಳಬಹುದು, ಕೆಲವು ತಪ್ಪು ದೊಡ್ಡದಾಗಿ ಮಾರ್ಪಡುತ್ತದೆ. ಅದಕ್ಕೆ ದೊಡ್ಡ ಕ್ರಯ ಕೊಡಬೇಕಾಗುತ್ತದೆ. ಅನೇಕರ ಜೀವಿತ ಹಾಗೆ ಹೋಯಿತು. ಒಂದು ಚಿಕ್ಕ ತಪ್ಪು. ನಾನು ಹೇಳುತ್ತಿರುವುದು ಈ ರೀತಿ ಸಂಬಂಧಗಳ ಸಮಸ್ಯೆ ಮಾತ್ರವಲ್ಲ, ನೀವು ತೆಗೆದುಕೊಳ್ಳುವಂಥ ಡಿಸಿಷನ್ ಪ್ರಾಬ್ಲಮ್. ಒಂದು ರಾಂಗ್ ಪರ್ಸನ್ ಮದುವೆ ಆಗುವಂಥದ್ದಾಗಿರಬಹುದು, ರಾಂಗ್ ಊರಿಗೆ ಹೋಗುವಂಥದ್ದಾಗಿರಬಹುದು, ಏನ್ ಬೇಕಾದರೂ ಆಗಿರಬಹುದು. ದೇವರು ಹೇಳುವಂಥ ಮಾತಿಗೆ ಹಾಗೇ ವಿಧೇಯರಾಗಿರಿ. ಯಾವುದರ ಕುರಿತಾಗಿ ಯೋಚನೆ ಮಾಡದೆ ಹಾಗೆಯೇ ಕೇಳಿ. ನೀವು ಮಾಡುವಂಥ ಚಿಕ್ಕ ತಪ್ಪು ಇಷ್ಟೊಂದು ದೊಡ್ಡ ಪರಿಣಾಮವನ್ನು ತರುತ್ತದೆ ಅಂದರೆ, ನೀವು ಮಾಡದೇ ಇದ್ದರೆ ಅಷ್ಟು ದೊಡ್ಡ ಆಶೀರ್ವಾದವನ್ನು ಕೂಡ ತರುತ್ತದೆ. ಕರ್ತನು ಉದ್ದೇಶಪೂರ್ವಕವಾಗಿ ಹೇಳಿರುತ್ತಾರೆ, ಅದನ್ನು ಮಾತ್ರ ಕೇಳಿ. ಲೋಟನ ಕುಟುಂಬವನ್ನು ದೇವರು ತಪ್ಪಿಸಿದನೆಂಬುದಾಗಿ ಹಾಗೆ ತಾನೇ ಇದೆ, ಕಾಪಾಡಿದರಷ್ಟೇನೆ. ಕಡೆಯದಾಗಿ ಮೋವಾಬ್ಯರು ರೂತಳ ಮೂಲಕವಾಗಿ ಬಂದರು, ದಾವಿದನ ಮೂಲಕವಾಗಿ ಅಮ್ಮೋನಿಯರು ಒಳಗೆ ಬಂದರು. ಸೊ ಲೋಟನ ಕುಟುಂಬ ಏನಾಯಿತು? ಕಾಪಾಡಲ್ಪಟ್ಟಿತು. ಆದರೆ ಇಷ್ಟೊಂದು ಸಮಸ್ಯೆಗಳ ನಡುವೆ ಹೋಗಿ ಕಾಪಾಡಲ್ಪಟ್ಟಿತು. ನೀವು ಇಷ್ಟು ಸಮಸ್ಯೆಗಳಿಗೆ ಹೋಗದೆ ದೇವರು ಹೇಳುವ ಪ್ರಕಾರವಾಗಿ ಕೇಳುವುದಾದರೆ ದೊಡ್ಡ ಆಶೀರ್ವಾದವನ್ನು ಸಂಧಿಸಲು ಸಾಧ್ಯ. ಹಾಲೆಲೂಯ. ನಾವು ಪ್ರಾರ್ಥಿಸೋಣ. ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವಾ? ದೇವರನ್ನು ದೃಷ್ಟಿಸೋಣ. ಸ್ತೋತ್ರ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರ. ಸತ್ಯವೇದದ ವಾಕ್ಯವು ದೇವರಾತ್ಮನಿಂದ ಕೊಡಲ್ಪಟ್ಟಿತು. ದೇವರಾತ್ಮನೇ ಸತ್ಯವನ್ನು ನಮ್ಮ ನಡುವೆ ಮಾತನಾಡುತ್ತಿದ್ದಾರೆ. ದೇವರಾತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ನಿಮ್ಮ ಹೃದಯವನ್ನು ಪರಿಶೋಧಿಸಿ ನೋಡಿರಿ. 2 ನಿಮಿಷದಲ್ಲಿ ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಪರೀಕ್ಷಿಸಿ ನೋಡಿರಿ. ನೀವು ಯಾವುದೇ ಒಂದು ಡಿಸಿಷನ್ನು ಕೂಡ ಕಣ್ಣಿನಿಂದ ನೋಡಿ ತೆಗೆದುಕೊಳ್ಳಬೇಡಿ. ಯಾವುದೇ ಒಂದು ಡಿಸಿಷನ್ ನಿಮ್ಮ ಶರೀರದ ಲೆಕ್ಕಾಚಾರದ ಪ್ರಕಾರವಾಗಿ ಮಾಡಬೇಡಿ. ನಿಮ್ಮ ಡಿಸಿಷನ್ ಅನ್ನು ದೇವರ ಸಹಕಾರದೊಂದಿಗೆ ಮಾಡಿರಿ. ದೇವರು ಏನು ಹೇಳುತ್ತಾರೋ ಅದರ ಪ್ರಕಾರವಾಗಿ ಮಾಡಿರಿ. ಅವರು ನಿಮಗೆ ಏನನ್ನು ಹೇಳುತ್ತಾರೋ ಅದರ ಪ್ರಕಾರವಾಗಿ ಮಾಡಿರಿ. ಅದು ನೋಡುವುದಕ್ಕೆ ನೀರಾಗಿಯೇ ಇರುತ್ತದೆ, ಆದರೆ ಅಂತ್ಯವು ದ್ರಾಕ್ಷರಸವಾಗಿ ಇರುತ್ತದೆ. ಅಂತ್ಯವು ಬಹಳ ರುಚಿಕರವಾದದ್ದಾಗಿ ಇರುತ್ತದೆ. ಅಂತ್ಯವು ಕಾಲಕಾಲವಾಗಿ ಅದ್ಭುತವಾಗಿ ಅದು ನಿಲ್ಲುತ್ತದೆ. ಅವರು ಹೇಳುವ ಪ್ರಕಾರವಾಗಿ ನೀವು ಮಾಡಿ ಅಷ್ಟೇನೆ. ನಾನು ಬಹಳ ಆಶ್ಚರ್ಯವಾಗಿ ಓದಿದ್ದು 10 ಕುಷ್ಠರೋಗಿಗಳನ್ನು ನೋಡಿ ಯೇಸು ಹೇಳುತ್ತಾರೆ, ನೀವು ಹೋಗಿ ನಿಮ್ಮ ಯಾಜಕರಿಗೆ ನೀವು ತೋರಿಸಿರಿ. ಆ 10 ಜನರಲ್ಲೂ ಕೂಡ ಏನಿತ್ತು ಗೊತ್ತಾ? ನಂಬಿಕೆ ಇತ್ತು. ಒಬ್ಬರೂ ಕೂಡ ಸ್ವಸ್ಥವಾದ ನಂತರ ಹೋಗುತ್ತೇನೆ ಎಂಬುದಾಗಿ ಹೇಳಿಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಅವರು ಹೋಗುವ ಮಾರ್ಗದಲ್ಲಿ ಅವರಿಗೆ ಸ್ವಸ್ಥವಾಯಿತು. ಒಬ್ಬರು ಕೂಡ ಯೇಸು ಹೇಳಿದ ಕೂಡಲೇ ಸ್ವಸ್ಥವಾಗಲಿಲ್ಲ. ಎಲ್ಲರೂ ಆತನ ಮಾತಿಗೆ ವಿಧೇಯರಾಗಿ ಯಾಜಕರಿಗೆ ತೋರಿಸುವುದಕ್ಕೆ ಊರಿಗೆ ಹೋಗುತ್ತಾರೆ. ಒಬ್ಬರಿಗೂ ಕೂಡ ಅಪನಂಬಿಕೆ ಇಲ್ಲ, ಫಸ್ಟು ಸರಿಯಾಗ್ಲಿ ಆಮೇಲೆ ಹೋಗೋಣ, ಇಲ್ಲಾಂದ್ರೆ ಕಲ್ಲೆಸೆದು ಕೊಲ್ಲುತ್ತಾರೆ ಎಂಬುದಾಗಿ. ಏನ್ರಿ, ನಾವೇನಾದ್ರೂ ಸರಿಯಾಗದೆ ಹೋದರೆ ನಮ್ಮನ್ನು ಸಾಯಿಸುತ್ತಾರೆ. ಇವ್ರ ಮಾತು ನಂಬಿ ಊರೊಳಗೆ ಹೋಗುತ್ತಾ ಇದ್ದೇವಲ್ಲ ಎಂಬುದಾಗಿ ಯಾರು ಕೂಡ ಕೇಳಿಲ್ಲ. 10 ಜನರು ಕೂಡ ಹೋಗುತ್ತಾರೆ. ಹೋಗುವ ಮಾರ್ಗದಲ್ಲಿಯೇ ಸ್ವಸ್ಥವಾಗುತ್ತದೆ. ಆದರೆ ನೀವು ಮೊದಲು ಹೋಗಬೇಕು, ತಿರುಗಬೇಕು, ಊರೊಳಗೆ ಹೋಗಬೇಕು. ಕರ್ತನು ಹೇಳುವಂಥ ಸ್ಥಳಕ್ಕೆ ನೀವು ಹೋಗಬೇಕು. ಸುತ್ತಲಿರುವಂಥ ಪರಿಸ್ಥಿತಿಯನ್ನು ನೋಡಬಾರದು, ಅದು ಹೇಗಿದೆ ಎಂಬುದಾಗಿ ನೋಡಬಾರದು. ದೇವರು ಹೇಳಿದ್ರ, ನಿಮ್ಮ ಮಗನನ್ನು ಇದನ್ನು ಓದಿಸುವುದಕ್ಕೆ ಹೇಳಿದ್ರೆ ಅದನ್ನು ಓದಿಸಿರಿ. ಯಾಕ್ರಿ ಈ ಕೋರ್ಸು? ಇದಕ್ಕೆ ಯಾವುದೇ ವಿಧವಾದ ಫ್ಯೂಚರ್ ಇಲ್ಲ, ಸ್ಕೋಪ್ ಇಲ್ಲ, ಇದರಿಂದ ಕಷ್ಟಪಡುತ್ತಾನೆ. ಲೋಕ ಏನ್ ಬೇಕಾದ್ರೂ ಅದರ ಕುರಿತು ಹೇಳಿ. ಅದು ಒಂದು ವೇಳೆ ಇವತ್ತು ಲೋಕದ ದೃಷ್ಟಿಯಲ್ಲಿ ಒಂದು ನುಣುಪು ಕಲ್ಲಾಗಿ ಇರಬಹುದು. ಕರ್ತನ ದೃಷ್ಟಿಯಲ್ಲಿಯ ಕವಣೆಯಲ್ಲಿರುವಂತಹ ಕಲ್ಲುಗಳು ಒಂದು ದಿನ ಗೋಲಿಯಾತನನ್ನು ಬೀಳಿಸುತ್ತದೆ. ಎಲ್ಲರೂ ಹೇಳುತ್ತಾರೆ, ಆ ಕಲ್ಲು ಎಲ್ಲೋ ಒಂದು ಕಡೆ ಇದೆ, ಇದರ ಮೂಲಕವಾಗಿ ಹೇಗೆ ಜಯ ಸಿಗುತ್ತದೆ? ಮನೆ ಕಟ್ಟುವುದಕ್ಕೆ ಆಗಲ್ಲ, ಇದು ಯಾವುದಕ್ಕೆ ಯೂಸ್ ಮಾಡುವುದಕ್ಕೆ ಆಗಲ್ಲ, ಒಂದು ಸೈಡಲ್ಲಿ ಬಿದ್ದಿದೆ. ನೋಡುವವರೆಲ್ಲ ಕಾಲಲ್ಲಿ ತುಳಿದು ಹೋಗುತ್ತಾರೆ, ಕೆಲವರು ಕಾಲಲ್ಲಿ ಒದೆಯುತ್ತಾರೆ. ಈ ಕಲ್ಲಿನಿಂದ ಯಾವ ಪ್ರಯೋಜನವೂ ಇಲ್ಲ. ಒಂದು ದಿನ ಬರುತ್ತದೆ, ಯೇಸು ಆ ನುಣುಪು ಕಲ್ಲನ್ನು ಕೈಯಲ್ಲಿ ಹಿಡಿಯುತ್ತಾರೆ. ದಾವಿದನು ಕೈಯಲ್ಲಿ ಹಿಡಿಯುತ್ತಾನೆ, ಬೀಳುವಂಥದ್ದು ಗೋಲಿಯಾತನಾಗಿ ಇರುತ್ತಾನೆ. ಇವತ್ತು ನಿಮ್ಮ ಮಕ್ಕಳು ಓದುವಂತ ಇವತ್ತಿನ ವಿದ್ಯಾಭ್ಯಾಸದ ಕುರಿತು ಚಿಂತಿಸಬೇಡಿ. ಅದು ಒಂದು ದಿನ ದೊಡ್ಡ ವ್ಯಕ್ತಿಗಳನ್ನು ಬೀಳಿಸುವುದಕ್ಕೆ ಒಂದು ಸಾಧನವಾಗಿ ಇರುತ್ತದೆ.
ಎರಡನೆಯದಾಗಿ, ಕಣ್ಣಿನಿಂದ ಯಾವ ವಿಷಯನೂ ಡಿಸೈಡ್ ಮಾಡಬೇಡಿ, ಯಾವುದನ್ನು ಡಿಸೈಡ್ ಮಾಡಬೇಡಿ. ಕರ್ತನು ಹೇಳುವಂತ ಸ್ಥಳದಲ್ಲಿರ್ರಿ. ದೇವರು ಹೇಳೋ ಪ್ರಕಾರವಾಗಿ ಮಾಡಿ. ದೇವರು ನಿಮ್ಮನ್ನು ನಡೆಸುವುದಕ್ಕೆ ಶಕ್ತರಾಗಿ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಕುಟುಂಬವನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು, ದೇವರೇ, ಇದುವರೆಗೂ ಮಾಡಿದಂತ ತೀರ್ಮಾನ ಎಲ್ಲ ನಾವು ಮಾಡಿದ್ದು, ಇನ್ನು ಮುಂದೆ ನೀವು ಹೇಳಿದ ನಂತರ ಮಾಡುತ್ತೇವೆ. ನಮ್ಮ ಮಗಳ ಮದುವೆಯಾಗಿರಬಹುದು, ಅದು ನಾನು ಮಾಡುವಂತ ಕೆಲಸವಾಗಿರಬಹುದು, ಸೇವೆಯಾಗಿರಬಹುದು. ನಾನು ಇನ್ನು ಮುಂದೆ ಕಣ್ಣಿಂದ ನೋಡಿ ಡಿಸೈಡ್ ಮಾಡುವುದಿಲ್ಲ, ಲಾಭ ನಷ್ಟವನ್ನು ನೋಡಿ ಡಿಸೈಡ್ ಮಾಡುವುದಿಲ್ಲ. ನಾನು ಸಂಪೂರ್ಣವಾಗಿ ಆತ್ಮದಲ್ಲಿ ಡಿಸೈಡ್ ಮಾಡುತ್ತೇನೆ. ದೇವರು ಏನು ಹೇಳುತ್ತಾರೆ ಅದನ್ನೇ ಮಾಡುತ್ತೇನೆ. ಸರ್ವಶಕ್ತನಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ. ಈ ಮಧ್ಯಾಹ್ನದ ವೇಳೆಗೋಸ್ಕರವಾಗಿ ನಿಮಗೆ ಸ್ತೋತ್ರ. ದೇವರಾಗಿರುವ ಕರ್ತನು ಇಲ್ಲಿಯ ತನಕ ನಮ್ಮ ಮಧ್ಯದಲ್ಲಿ ಸಂಚರಿಸಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಸಂಧಿಸಿದ್ದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸಿರಿ. ಒಬ್ಬೊಬ್ಬರ ಕುಟುಂಬವನ್ನು ಆಶೀರ್ವದಿಸಿರಿ. ದೇವರೇ, ಗಂಡ ಹೆಂಡತಿ ಮಕ್ಕಳನ್ನು ಆಶೀರ್ವದಿಸಿರಿ. ಎಲ್ಲರೂ ಕೂಡ ದೇವರೇ, ನೀವು ಬರುವ ತನಕ ರಕ್ಷಿಸಲ್ಪಟ್ಟಂತ ಕುಟುಂಬವಾಗಿ ಕಾಣಲ್ಪಡಲಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್.